ಮಜಬೋ ಮಜ ಭಾರತ ಸೋತಿರೋ ಎಲ್ಲ ಮೋಹರೆಗಳೇ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ ಸ್ವಾಮಿ ದೊಡ್ಡೋರು ಹೇಳಿ ಕೊಟ್ಟವ್ರೆ ನಕ್ಕೆ ಸ್ವರ್ಗ 100 ಕಾಲ ನಗೋದೇ ಇಲ್ಲ ಅಂತ ಮುಖ ಗಂಟ ಹಾಕೊಂಡು ಕೂತಿರೋರಿಗೆ ಇದು ನಗೆ ಗುಳಿಗೆ ಕೊಡೋ ಆಸ್ಪತ್ರೆ. ಇಲ್ಲಿ ಸಿಗತ್ತೆ ಹಾಸ್ಯದ ಪಂಚು, ಕಾಮಿಡಿ ಕಿಕ್. ನಗ್ಸೋದು ನಮ್ಮ ಧರ್ಮ, ನಗದೆ ಇದ್ರೆ ಅದು ನಿಮ್ಮ ಕರ್ಮ. ಬಿದ್ದು ಬಿದ್ದು ನಕ್ಕು ಗಾಯ ಮಾಡ್ಕೋಬೇಡಿ, ನಕ್ಕು ನಕ್ಕು ಬಿದ್ದು ಏಟ್ ಮಾಡ್ಕೋಬೇಡಿ. ಯಾಕೆಂದ್ರೆ ಇದು ಕಾಮಿಡಿ ಚಂಡಮಾರುತ ಮಜಾ ಭಾರತ. ನಮ್ಮ ಕಾರ್ಯಕ್ರಮದ ಜವಾಬ್ದಾರಿಯನ್ನ ತಮ್ಮ ಎರಡೂ ಹೆಗಲ ಮೇಲೆ ಹಿಂಗ್ ಒತ್ಕೊಂಡ್ ಭಾರವಾಗಿ ಓಡಾಡ್ತಾ ಇರುವಂತಹ ನಮ್ಮ ಗುರುಗಳಾದ ಎಸ್ ನಾರಾಯಣ್ ಸರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸುಸ್ತಾಗತ್ತ? ಯಾವಾಗ್ಲೂ ನಗ್ನಗ್ತಾ ನಮ್ಗೆಲ್ಲರಿಗೂ ಸ್ಪೆಷಲ್ ಎನರ್ಜಿ ಕೊಡೋ ಅಂತ ಶ್ರುತಿ ಮೇಡಮ್, ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಿರಂಜನ್, ಇವತ್ತು ಇಡೀ ಎಪಿಸೋಡ್ ಸುಮ್ನೆ ಕುತ್ಕೊಳ್ಬೇಕು ನೀನು. ಯಾಕೆ ಕುತ್ಕೋಬೇಕು? ಎನರ್ಜಿ ಇವತ್ತು ಡೌನ್. ಇಷ್ಟೊಂದು ಅವಾಜ್ ಆಗ್ತಾ ಇದೆಯಾ ಅಂದ್ರೆ ಏನೋ ಸ್ಟ್ರಾಂಗ್ ಪಾರ್ಟಿನೇ ಬಂದಿರ್ಬೇಕು ಅಂತ ಅನ್ಸುತ್ತೆ. ಯಾರನ್ನ ಕರೆಸ್ತಾ ಇದೆಯಾ? ಎಕ್ಸಾಕ್ಟ್ಲಿ, ಇವತ್ತು ನಮ್ಮ ಪ್ರೋಗ್ರಾಮ್ ನಲ್ಲಿ ಇಬ್ಬಿಬ್ರು ಡೈರೆಕ್ಟರ್ಸ್ ಬರ್ತಾ ಇದಾರೆ ಕಣ. ಇಬ್ಬಿಬ್ರು ಹಂಗಾರೆ ಬಿಡು, ನನ್ಗೆ ಬಹಳ ವರ್ಕೌಟ್ ಆಗತ್ತೆ ಇವತ್ತು. ಆತರ ಎಲ್ಲ ವರ್ಕೌಟ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಯಾಕಂದ್ರೆ ಬರ್ತಾ ಇರೋದು ಲೇಡಿ ಡೈರೆಕ್ಟರ್ಸ್. ಹಂಗಾರೆ ಇನ್ನೂ ಈಸಿ ನನಗೆ. ಹಲೋ, ಹೆಣ್ಮಕ್ಳೇ ಸ್ಟ್ರಾಂಗ್ ಅಂತ ತೋರ್ಸೋದಕ್ ಬರ್ತಾ ಇದಾರೆ ಕವಿತಾ ಲಂಕೇಶ್ ಹಾಗೆ ರೂಪಾ ಅಯ್ಯರ್. ನಮ್ಮ ಜೊತೆ ಬಹಳ ಸುಂದರವಾಗಿರುವಂತ 2 ಲೇಡಿ ಡೈರೆಕ್ಟರ್ಸ್ ಇದ್ದಾರೆ. ಒಂದು ರೂಪಾ ಅಯ್ಯರ್ ಅವರು ಹಾಗೆ ಕವಿತಾ ಲಂಕೇಶ್ ಅವರು. ಸೊ ಹೇಗೆ ಅನಿಸ್ತಾ ಇದೆ ರೂಪಾ? ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ಮನೇಲಿ ಕೂತ್ಕೊಂಡು ಕಾರ್ಯಕ್ರಮ ನೋಡೋಕ್ಕೂ ಇಲ್ಲಿ ಬಂದು ನಿಂತ್ಕೊಳ್ಳೋದಕ್ಕೂ ತುಂಬಾ ಖುಷಿ ಅನ್ಸುತ್ತೆ. ಬಟ್ ನೀವಿಬ್ರು ಬಂದಿರೋದ್ರಿಂದ ನಾನು ಒಂದು ಸ್ಪೆಷಲ್ ಕ್ವಶನ್ ಕೇಳಲೇಬೇಕು ನಿಮ್ಗೆ. ಯಾಕೆಂದ್ರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಆಗಿರ್ಬೋದು, ಯಾವುದೇ ಫಿಲ್ಮ್ ಇಂಡಸ್ಟ್ರಿ ಆಗಿರ್ಬೋದು, ಒಂಥರ ಮೇಲ್ ಡಾಮಿನೇಟೆಡ್ ಇಂಡಸ್ಟ್ರಿ ಅದೆಲ್ಲದೂ ಕೂಡ. ಅದರಲ್ಲೂ ನೀವಿಬ್ರು ಸೂಪರ್ ಡೂಪರ್ ಆಗಿ ಸಿನಿಮಾಗಳನ್ನ ಕೊಟ್ಟಂತವ್ರು, ಯಾವ ರೀತಿ ಚಾಲೆಂಜಸ್ ಫೇಸ್ ಮಾಡಿದ್ರಿ ಫಿಮೇಲ್ ಡೈರೆಕ್ಟರ್ಸ್ ಆಗಿ? ನಾವು ಗಂಡ್ಮಕ್ಳು ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ತಾರೆ, ಬೇಗ 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 ಹುಡುಗಿರ್ ಮಾಡಲ್ಲ ಅನ್ನೋದು ಅಪವಾದಗಳಿದೆ, ಅದು ಸುಳ್ಳು. ಆಕ್ಚುಲಿ ನಾವೇ ಒಂದಕ್ಕೆ ನಾವು ಡೆಡಿಕೇಟೆಡ್ ಆಗಿದ್ರೆ, ನಾವು ಮಾಡಲೇಬೇಕು ಅನ್ಕೊಂಡ್ಬಿಟ್ರೆ ಅದನ್ನ ನಾವೇ ಫಾಸ್ಟಾಗಿ ಮಾಡಿ ಮುಗಿಸಿ ಅದನ್ನ ನೋಡಿ ನಾವೇ ಖುಷಿ ಪಟ್ಕೊಂಡ್ಬಿಡ್ತೀವಿ. ಒಂದು ಮೊಳೆ ಹೊಡೆಯೋ ಕೆಲಸ ಕೂಡ ನಾನೇ ಮಾಡ್ತಿದ್ದೆ. ಅಲ್ಲೊಂದು ಫೋಟೋ ಬ್ಯಾಕ್ಗ್ರೌಂಡಲ್ಲಿ ಖಾಲಿ ಇದೆ ಕಂಡ್ರೋ ಗೋಡೆ, ಒಂದು ಫೋಟೋ ಹಾಕೊಂಡ್ರೆ ಅವ್ನು ಇನ್ನೊಬ್ಬನ ಕರಿಯಕ್ಕೆ ಹೋಗ್ತಾನೆ, ಹೋಗ್ತಾನೆ. ಅಷ್ಟರಲ್ಲಿ ನಾನೇ ಅಲ್ಲಿ ಒಂದು ಚೇರ್ ಹಾಕೊಂಡು ಮೊಳೆ ಹೊಡೆದ್ಬಿಟ್ಟು ಒಂದು ಪೇಂಟಿಂಗ್ ಹಾಕ್ಬಿಡೋದು. ರೂಪಾ ಅವರೇ, ನಿಮ್ಗೆ ತಲೆನೇ ಕೆಡ್ಸ್ಕೋಬೇಡಿ, ನಿಮ್ಮ ಸಿನಿಮಾಲ ಆಕ್ಟ್ ಮಾಡ್ತೀನಿ, ಬರ್ತಾ ನಾನೇ ಜೋಬ್ ತುಂಬಾ ಮೊಳೆ ತುಂಬಿಸ್ಕೊಂಡ್ಬರ್ತೀನಿ. ನೀವು ಎಲ್ಲಿ ಹೊಡಿಬೇಕು ಹೇಳಿ, ಅಲ್ಲಿ ಹೊಡೆದೊಡ್ದು ಹೋಗ್ತೀನಿ. ಓಕೆ, ಸೊ ನಿಮ್ಗೆ ಕೆಲಸ ಕಮ್ಮಿ ಮಾಡ್ತೀನಿ. ಎಲ್ಲಾದ್ರೂ ಹೊಡೀರಿ, ಅವ್ರು ಹೊಡಿದೆ ಸರ್. ಬಟ್ ಸದ್ಯಕ್ಕೆ ನಿಮ್ಮಿಬ್ಬರಿಗೂ ತುಂಬಾ ಸಾಫ್ಟ್ ಆಗಿರ್ಲಿ ಅಂತ ನನ್ನ ಬೆನ್ನಿನ ಚರ್ಮದಿಂದ ಹೊಲಿದಿರುವಂತಹ ಸೀಟ್ಸ್ ಇದೆ. ಸೊ ಪ್ಯೂರ್ ಲೆದರ್. ವಿ ಆರ್ ಆನರ್ಡ್. ಪ್ಲೀಸ್ ಲೆಟ್ Thank me you so let much. me have the pleasure. ಸೋತಿರೋ ಎಲ್ಲ ಮೋಹರೆಗಳೇ ನಿರಂಜನ್, ಸ್ಕಿಟ್ ಯಾವುದು? 4 ಬೆರಳು ಮುಂದೆ ಇಡು, 4 ಬೆರಳು ಹಿಂದೆ ಇಡು, ಹಿಂದೆ ಮುಷ್ಟಿ ಕಟ್ಟು, ಚಿಟ್ ನೋಡ್ಕೊಂಬೋಣ ಬಾ. ಐ ಆಮ್ ಡಾಕ್ಟರ್ ಜಗದೀಶ್ ಕುಮಾರ್. MBBS ನಾನು 10 ವರ್ಷ ಓದಿದ್ದೀನಿ, ಆದ್ರೂ ಪಾಸ್ ಆಗಿಲ್ಲ. ನಾನು ಚಿಕ್ಕಂದ್ರಲ್ಲಿ ಇರ್ಬೇಕಾದ್ರೆ ಸರ್ ನಮ್ಮ ಸರ್ ಹೇಳೋರು, ಲೇ ನಿನ್ನ ಎದೆ ಸೀಳಿದ್ರು 2 ಅಕ್ಷರ ಇರಲ್ಲ ಅಂತ. ನಾನು ಎದೆ ಸೀಳಕ್ಕೋಸ್ಕರನೇ ಡಾಕ್ಟರ್ ಅದೇ. ಏನ್ ಮಾಡೋದು, ಓದ್ಬೇಕಾದ್ರೆ ಆರ್ಟ್ನ ಕೈಯಲ್ಲಿ ಇಟ್ಕೊಂಡು ಓದ್ಬೇಕು ಅಂತ MBBS ಮಾಡಿದೆ. ಪ್ರಾಕ್ಟಿಕಲ್ ಇರ್ಲಿ ಥಿಯರಿಲಿ ಏನ್ ದಬಕ್ಕಾಗ್ಲಿಲ್ಲ. ಆಪರೇಷನ್ ಮಾಡ್ಬೇಕು, ಒಂದು ಚಾನ್ಸ್ ಕೊಡಿ ಅಂತ ಎಲ್ಲರಿಗೂ ಕೇಳಿದೆ ಸರ್, ಯಾರು ಕೊಡ್ಲಿಲ್ಲ. ಆದ್ರೆ ಆ ಟೈಮ್ ಇವಾಗ ಬಂದಿದೆ.
ಆಪರೇಷನ್ ಮಾಡೋಕ್ಕೋಸ್ಕರ ನಾನು ICU ಹೋಗ್ತಾ ಇದ್ದೀನಿ. ಅಲ್ಲಿ 3 ಅವರಿಂದ ಒಬ್ಬ ಪೇಷಂಟು ಕಾಯ್ತಾ ಇದ್ದಾರೆ. ಬಾಯ್ ಡಾಕ್ಟರ್, ಗುಡ್ ಮಾರ್ನಿಂಗ್. ನಿಮ್ಗೊಂದು ಗುಡ್ ನ್ಯೂಸ್, ಒಂದು ಬ್ಯಾಡ್ ನ್ಯೂಸ್. ಗುಡ್ ನ್ಯೂಸ್ ಏನು? ಆಪರೇಷನ್ ರೆಡಿ ಇದೆ. ವಾವ್, ಕಂಗ್ರಾಸ್. ಬ್ಯಾಡ್ ನ್ಯೂಸ್ ಏನು? ಕರೆಂಟ್ ಇಲ್ಲ. ಓ ಹೌದಾ? ಹಾಸ್ಪಿಟ್ಲ್ ಯಾರ್ದು? ನಿಮ್ದು. ಡಾಕ್ಟರ್ ಯಾರು? ನೀವೇ. ನೀನ್ ಯಾರು? ಕಾಂಪೌಂಡ್ರು. ನಿನ್ ಕೆಲಸ ಏನು? ಬಂದ್ ಪೇಷಂಟ್ ಒಳಗೆ ಕಳ್ಸೋದು. ನನ್ನ ಕೆಲಸ ಬಂದ್ ಪೇಷಂಟ್ ಮೇಲೆ ಕಳ್ಸೋದು. ಏನ? ಟ್ರೀಟ್ಮೆಂಟ್ ಮಾಡಿ ಮನೆಗೆ ಕಳ್ಸೋದು. ನನ್ನ ಇಯರ್ಫೋನು ನನ್ನ ಟೆಟಸ್ಕೋಪ್ ಹಾಕೊಂಡು ಬಿಲ್ಡಪ್. ಹಲೋ, ಇದು ಏಪ್ರಾನ್ ಅಪ್ರೋ, ಇದು ಸ್ಟೆಥೋಸ್ಕೋಪ್. ಇದೇ ಗೊತ್ತಿಲ್ಲ, ಇವರೆಲ್ಲ ಡಾಕ್ಟರ್ ಆಗ್ಬಿಡ್ತಾರೆ. ಏನ ನಿನ್ ಪ್ರಾಬ್ಲಮ್? ನಮ್ಮ ಅತ್ತೆ ಮಗಳಿಗೆ ಹಾವು ಕಚ್ಬಿಟ್ಟಿದೆ, ನನಗೆ ಟ್ರೀಟ್ಮೆಂಟ್ ಮಾಡಿ. ನಿಮ್ಮ ಅತ್ತೆ ಮಗಳಿಗೆ ಹಾವು ಕಚ್ಚಿದ್ರು ನಿನಗೆ ಯಾಕೋ ಟ್ರೀಟ್ಮೆಂಟ್ ಮಾಡ್ಲಿ? ಕಚ್ಚಿರೋ ಜಾಗಕ್ಕೆ ನಾನ್ ಬಾಯಿ ಹಾಕಿ ವಿಷ ಹಿಡ್ಕೊಂಡಿದ್ದೀನಲ್ಲ ಅದಕ್ಕೆ. ಸೂಪರ್ ಕಣ. ಹಾ, ಯಾವ ಜಾಗ? ತುಟಿಗೆ. ಮಗನೇ, ಡಾಕ್ಟರ್ ಅಂತ ನಾನೇನಕ್ಕಿರೋದು? ಎಲ್ಲಾನು ನೀನೇ ಮಾಡ್ಕೊಬಿಟ್ರೆ ಎಂತ ಚಾನ್ಸ್ ಮಿಸ್ ಆಯ್ತು ಅಲ್ವಾ ಸರ್? ಹಾವು ಕಚ್ಚಿ ಎಷ್ಟೊತ್ತಾಯ್ತು? 3 ನಿಮಿಷ ಆಯ್ತು. 3 ನಿಮಿಷಕ್ಕೆ ಈ ಕಲರ್ ಆಗ್ಬಿಟ್ಟಿದೆಯಲ್ಲೋ. ಬೇಗ ಟ್ರೀಟ್ಮೆಂಟ್ ಮಾಡಿ, ಹಾ. ಇಲ್ಲಾಂದ್ರೆ ನೀಲಿ ಕಲರ್ ಆಗ್ಬಿಡ್ತೀನಿ. ಒಂದು ಆಪರೇಷನ್ ಥಿಯೇಟರ್ಗೆ ಹಾಕೋ. ಆಗಲ್ಲ. ಯಾಕೆ? ಕರೆಂಟ್ ಇಲ್ಲ. ಕರೆಂಟ್ ಇಲ್ವಾ? ಜನರೇಟರ್ ಆನ್ ಮಾಡಿ. ಡೀಸೆಲ್ ಇಲ್ಲ. ಡೀಸೆಲ್ ತಗೊಂಡ್ಬನ್ನಿ. ಹೋಗಲೇ, ಕಾಸಿಲ್ಲ. ಕಾಸಿಲ್ವಾ? ಹಾಗಾದ್ರೆ ನಾ ಬೇರೆ ಆಸ್ಪತ್ರೆಗೆ ಹೋಗ್ತೀನಿ. ವಸೂಲ್ ದಾಟಿದ್ರೆ ಹೆಣ ಬಿದ್ದೋಯ್ತದೆ. ಹೋಗ ಅವನ್ಗೊಂದು ವಿಷದ ಇಂಜೆಕ್ಷನ್ ಕೊಡು. ಡಾಕ್ಟ್ರೆ, ಮೈ ತುಂಬ ಆಲ್ರೆಡಿ ವಿಷ ಇದೆ. ಲೇ, ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು ಕಣೋ. ಇದನ್ನೇ ಮೆಡಿಕಲ್ಲು ಕೆಮಿಕಲ್ಲು ಅಂತ ಹೇಳೋದು. ಅದಕ್ಕೆ ಓದ್ಬೇಕನ್ನೋದು. ಹೋಗಿ ವಿಷ ಕೊಡು ಅವನ್ಗೆ. ಸಿರಂಜಿಲ್ಲ. ಗ್ಲೂಕೋಸ್ ಪೆಟ್ರಾ ಪುಡಿ ಪುಡಿ ತಲೆ ಮೇಲೆ ಚಪ್ಪಡಿ ಎಲ್ಲೆಲ್ಲಿಂದನೋ ಬಂದ್ಬಿಡ್ತಾರೆ. ಡಾಕ್ಟ್ರೇ, ಕರೆಂಟ್ ಬಂತ? ಇಲ್ಲ, ಪೇಷಂಟ್ ಬಂದ್ರು. ಪೇಷಂಟ್ ಬಂದ. ಡಾಕ್ಟ್ರೆ, 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 ನಾನು ನೋಡ್ಕೊತೀನಿ. ಏನಾಯ್ತು? ನಾನ್ಯಾರು? ಡಾಕ್ಟ್ರು. ಮುಚ್ಕೊಂಡು ಹೋಗಿ ರಿಪೋರ್ಟ್ ತಗೋಬಾ. ಡಾಕ್ಟ್ರೆ, ಪೇಷಂಟ್ರೇ, ಡಾಕ್ಟ್ರೆ, ಪೇಷಂಟ್ರೇ, ಡಾಕ್ಟ್ರೆ, ಪೇಷಂಟ್ರೇ, ಆಪರೇಷನ್ ಮಾಡಿ ಡಾಕ್ಟ್ರೆ. ಮಾಡೋಣ. ಉಸಿರು ತಗೊಳ್ಳಿ. ಉಸಿರು ಬಿಡಿ. ಉಸಿರು ತಗೊಳ್ಳಿ. ಉಸಿರು ಬಿಡಿ. ಬಿಡಯ್ಯ. ಬಿಟ್ಟ ಏನ್ನ ಪ್ರಾಣ. ಏನ ಇದು? ನಾನು ಪ್ರಾಪರ್ಟಿ ರೂಮ್ಗೆ ಹೋಗ್ಬಿಟ್ಟು ಸಾಸ್ ಚೆಲ್ಕ ಬಂದ್ಬಿಟ್ಟು ನನಗೆ ಕುರಿ ಮಾಡ್ತಾ ಇದ್ದೀರಾ? ಇದು ಸಾಸೆ ಡಾಕ್ಟ್ರೆ. ಚಾಕು ತಗೊಳ್ಳೋಣ ಅಂತ ಅಂಗಡಿಗೆ ಹೋಗಿದ್ದೆ. ಚಾಕು ಶಾರ್ಪ್ ಆಗಿದೆ ಇಲ್ಲ ಅಂತ ಹೇಳ್ಬಿಟ್ಟು ಎದುರುಗಡೆ ಸಾಸ್ ಡಬ್ಬಕ್ಕೆ ಚುಚ್ಬಿಟ್ಟೆ. ಚುಚ್ಚಿರೋ ಫೋರ್ಸ್ಗೆ ಸಾಸ್ ಎಲ್ಲ ಮೈ ಮೇಲೆ ಚೆಲ್ಬಿಡ್ತು. ಅದಕ್ಕೆ ಅಂಗಡಿ ಓನರು ಅದೇ ಚಾಕ ತಗೊಂಡು ಅದೇ ಫೋರ್ಸ್ ಅಲ್ಲಿ ಚುಚ್ಬಿಟ್ಟ ಡಾಕ್ಟ್ರೆ. ಅಷ್ಟೊಂದು ಶಾರ್ಪ್ ಇದೆಯೇನೋ ಇದು? ಯಾರೋ ಚುಚ್ಚಿತು? ಯಶವಂತಪುರ ರಫೀಕು. ಕತೆ ಹೇಳ್ಬೇಡ. ರಫೀಕ್ ನ ನೆನ್ನೆ ತಾನೇ ಬಸ್ಸಲ್ಲಿ ನೋಡಿದೀವಿ. ಅವ್ನು ಲೆಫ್ಟ್ ಹ್ಯಾಂಡ್ ಅಲ್ವೇನೋ? ಅವನು ಚುಚ್ಚಿದ್ರೆ ಅವನೇ ಹಾಕು. ಈ ಕಡೆ ಚುಚ್ಚವನೆ. ಡಾಕ್ಟ್ರೆ, ಅವ್ನ್ ರೈಟ್ ಹ್ಯಾಂಡ್. ಮೊನ್ನೆ ನೀವು ನೋಡಿದ್ದು ಬಸ್ ಮಿರರ್ ಅಲ್ಲಿ ಉಲ್ಟಾ ಸಿದ್ಧ ಕಾಣುತ್ತೆ ತಾನೆ? ಹೌದು. ಸೊ ಇದು ಡಾಕ್ಟ್ರು ನಾನಾ ನೀನು? ಬಿಡು ಡಾಕ್ಟ್ರೇ, ಒಂದ್ ನಿಮಿಷ. ನೋವಾಯ್ತು ತಾನೆ? ನಾನಾಗಿದ್ರೆ ನೋವೇ ಮಾಡ್ತಿರ್ಲಿಲ್ಲ. ಬರ್ತಾ ಇಲ್ವಾ? ಇವನಿಗೊಂದು ಬ್ಲೇಡ್ ಕೊಟ್ಟ. ಹಂಗೆ ಪೊಲೀಸವ್ರಿಗೆ ಫೋನ್ ಮಾಡು. ಲೆಮನ್ ಟೀಗೆ ಅವನ ಉಪ್ಪಾಕ ಬಂದಿರೋನು. ಡಾಕ್ಟ್ರೆ, ಲೆಮನ್ ಟೀ ಅಲ್ಲ. ಮತ್ತೆ ಮನ್ ಶುಗರ್ ಕರೆಕ್ಟ್ ಆಗೇ ಇತ್ತಲ್ಲ? ಅದು ಶುಗರ್ ಪೇಷಂಟ್. ನಾನು ಕಣ್ಣು ಕಾಣಿಸ್ಕೋಬೇಡ, ಸಾಯಿಸ್ಬಿಡ್ತೀನಿ. ಹೋಗ್ಲಿ, ರಿಪೋರ್ಟ್ ಹೇಳಿ. ಶುಗರ್ ಲೋ ಅಲ್ಲಿತ್ತು, BP ಹೈಯಲ್ಲಿದೆ. ವಾಟ್ ಎ ಮಿರಾಕಲ್. ನಂದೋಸಿ ಚೆಕ್ ಮಾಡಿ. ಅಯ್ಯೋ, ನೆಕ್ಕಡ ಇಲ್ಲೇ ಇವಂದು ಚೆಕ್ ಮಾಡ್ಬೇಕಂತೆ. ಇವಂದು ನನ್ನ ಬಾಯಿನ ಬಚ್ಚಲ. ಡಾಕ್ಟ್ರ, ಏನಪ್ಪ? ನಂಗೂ ಚೆಕ್ ಮಾಡಿ. ಏನಪ್ಪ? ಅಯ್ಯೋ, ಹಾಯ್, ಗುಡ್ ಮಾರ್ನಿಂಗ್. ಹಾಯ್, ಏನಾಗಿದೆ? ಚುಚ್ಕೊಂಡ್ಬಿಟ್ಟಿದೆ ಇಲ್ಲಿ.
ಎಷ್ಟು ಅವರ್ ಆಯ್ತು ಬಾಟ್ಲಕ್ಕೆ? 2 ಅವರ್ ಆಯ್ತು. ನಿಮ್ದು 1 ಅವರ್ ಆಯ್ತು. ಕಾಲಿನೇ ಆಗ್ತಿಲ್ಲ, ನಿಧಾನ. ಬಾಳ ಲ್ಯಾಗು. ಬೇರೆ ಕಡೆ ಇಟ್ಕೊಂಡ್ಬಿಡಣ. ಬಾಯೆಲ್ಲ ಇಟ್ಕೊಬಿಡ. ಹೇಗಿದ್ದ? ನೈಸ್. ಸೊ ಸ್ವೀಟ್. ಡಾಕ್ಟ್ರೇ, ನೀವೇ ನನ್ನ ಹೆಂಡ್ತಿನ ಕಾಪಾಡಬೇಕು ಡಾಕ್ಟ್ರೇ. ನಾನ್ ನೋಡ್ಕೊತೀನಿ. ಟ್ರೀಟ್ಮೆಂಟ್ ನೋಡ್ಕೊಂತೀನಿ. ಓದಿ ನನ್ನ ಮಗನೇ, ಏನೋ ಬರ್ಕೊಟ್ಟೆ? ಒಳ್ಳೆ ಡಾಕ್ಟರ್ ಹತ್ರ ಹೋಗು ಅಂತ. ನಿನಗೆ ಡಾಕ್ಟರ್ ಯಾರು ಕಾಂಪೌಂಡರ್ ಯಾರು ಅನ್ನೋ ಡಿಫ್ರೆನ್ಸ್ ಗೊತ್ತಿಲ್ವಲ್ಲ. ಡಾಕ್ಟರ್ ಹಾ, ಕರೆಂಟ್ ಬಂತು. ಹೋಗ ಆಪರೇಷನ್ ರೆಡಿ ಮಾಡು. ನೋಡು, ಇಲ್ಲಿ ಬರ್ದಿರೋ ಡಾಕ್ಟ್ರು ಬರೀ 5 ವರ್ಷ ಓದವನೆ, ಆದ್ರೆ ನಾನು 10 ವರ್ಷ ಓದಿದ್ದೀನಿ. ಏನಾಗಿದೆ? ನನ್ನ ಹೆಂಡತಿಗೆ ಮುಳ್ಚುಚ್ಕೊ ಬಂದಿದೆ ಅಂತ ಬೆಳಗ್ಗೆ ಕರ್ಕೊ ಬಂದಿದ್ನಲ್ಲ. ಓ, ಅವ್ರೇನೋ ಪೂರ್ತಿ ಬಾಡಿ ಸ್ಕ್ಯಾನ್ ಮಾಡ್ದೋ, ಮುಳ್ಳೇ ಇಲ್ಲ. ಅಯ್ಯೋ, ಹಾ. ಅವಳಿಗೆ ಮುಳ್ಳು ಹಾಕೊಂಡಿರೋದು ಇಲ್ಲಿ. ಅಲ್ಲ, ಅಲ್ಲಿ ಮಾಡ್ಲಿಲ್ಲ. ನಿನ್ ಹೆಂಡತಿ ಐಸುವಲ್ಲ ಅವಳೆ. ಚುಚ್ಚಿರೋ ಒಂದ್ ಸಣ್ಣ ಮುಳುಗೆ ಐಸಿಗೆ ಯಾಕೆ ಡಾಕ್ಟ್ರೆ ಹಾಕಿದ್ದೀರಾ? ಅಪ್ಪ, ಚುಚ್ಚಿರೋದ್ ಸಣ್ಣ ಮುಳ್ಳೆ. ನಮ್ ಕಾಂಪೌಂಡರ್ಗೆ ಎತ್ತು ಅಂತ ಹೇಳ್ದೆ, ಅವನು ಒತ್ಬಿಟ್ಟವನೆ. ಮುಳ್ಳ ಬರುತ್ತೆ, ಏನ್ ತಲೆ ಕೆಡಿಸ್ಕೊಬೇಡ. ಡಾಕ್ಟರ್ ಹಾ. ನಿಮ್ಗೊಂದು ಗುಡ್ ನ್ಯೂಸ್, ಒಂದು ಬ್ಯಾಡ್ ನ್ಯೂಸ್. ಗುಡ್ ನ್ಯೂಸ್ ಏನು? ಆಪರೇಷನ್ ಇಸ್ ಸಕ್ಸಸ್. ಆಪರೇಷನ್ ಮಾಡ್ಬಿಟ್ಟ. ದೇವ್ರು ಒಳ್ಳೇದ್ ಮಾಡ್ಲಪ್ಪ. ಬರ ಯಾ ಕಡೆ. ಡಾಕ್ಟರ್ ನಾನ ಇವನು. ಏನೋ ಮಾಡ್ದೆ? ಡಾಕ್ಟರ್ ಮುಳ್ಳೆಂಗೋ ತೆಗ್ದೆ, ಆದ್ರೂ ಅವ್ರ ಹೆಂಡತಿ ನೋವು ಅಂತಿದ್ರ. ಮುಳ್ಳು ಒಳ್ಕೊಬಿಟ್ಟಿತ್ತು ಎಲ್ಲ. ಅದಕ್ಕೆ ಒಂದ್ ಅಡಿ ಕೊಯ್ದು ಬಂದಿದ್ದೀನಿ. ಎಲ್ಲಿ? ಅದೇ ಹೊಟ್ಟೆ ಪಕ್ಕ. ಹೊಟ್ಟೆ ಇಲ್ಲ ಅಲ್ಲ ಡಾಕ್ಟ್ರೆ, ನಿಮ್ಗೂ ಮುಳ್ಳು ಒಳ್ಕೊಬಿಟ್ಟಿದೆ. ಅಯ್ಯೋ ಕೋತಿ ನನ್ನ ಮಗನೇ, ಅದು ಮುಳ್ಳಲ್ಲ ಕಣ, ಒಕ್ಳು. ಅಲ್ಲೇ ಕ್ಯಾಟ್ ವಾಕ್ ಮಾಡ್ತೀನಿ ನಾನು ಹೆಂಡ್ತಿನ ಕರ್ಕ ಒಂದು ಕ್ಯಾನ್ ಮಾಸು ತರ ಬಿಚ್ಚಿ ಹೊಲಿತಿದಿರಲ್ರಲ್ಲೇ. ಕೂಲ್ ಗಡ್ಡಪ್ಪ, ಕೂಲ್. ಈಗ ನಾನ್ ಡಾಕ್ಟರ್ ಇದ್ದೀನಿ ತಾನೆ. ನಿನ್ನ ಹೆಂಡತಿ ಬೇರೆ ಅಲ್ಲ, ನನ್ನ ಹೆಂಡತಿ ಬೇರೆ ಅಲ್ಲ, ಇಬ್ರು ಒಂದೇ. ಈ ಡೈಲಾಗ್ ಅಕ್ಕ ತಂಗಿ ಹೇಳಿದ್ರೆ ಚಪ್ಪಾಳೆ ಬೀಳೋದು, ಹೆಂಡತಿಗೆ ಹೇಳಿದ್ರೆ ಚಪ್ಪಲಿ ಬೀಳುತ್ತೆ. ಆಪರೇಷನ್ ಮಾಡೋಣ. ರಾಧಾ, ನೀವೇನು ಹೆದರ್ಕೋಬೇಡಿ, ನಮ್ ಡಾಕ್ಟ್ರು ತುಂಬಾ ಒಳ್ಳೆಯವರು, ಬೇಗ ವಾಸಿ ಮಾಡುತ್ತಾರೆ. ಏನಾಗಿದೆ? ನನ್ನ ಹೆಂಡತಿಗೆ ಮುಳ್ಳು ಚುಚ್ಕೊಂಡಿದ್ದೆ. ನಿಮ್ ಹೆಂಡತಿ ಚೆನ್ನಾಗಿದ್ದಾರ? ನೀವೇನು ತಲೆ ಕೆಸ್ಕೊಬಿಡಿ, ನಾವ್ ಇಲ್ಲೇ ಇರ್ತೀವಿ. ಏನಾದ್ರು ಎಮರ್ಜೆನ್ಸಿ ಇದ್ರೆ ಕರೀರಿ. ನೋಡಿ, ವೈದ್ಯ ನಾರಾಯಣ ಹರಿ ಆರದು ಬೀಸಾಕ್ಬಿಡ್ತಾರೆ. ಡಾಕ್ಟ್ರೆ, ನನ್ನ ಹೆಂಡತಿ ಚೆನ್ನಾಗಿದ್ದಾಳ? ಮನುಷ್ಯನ ಗಟ್ಟಿ ಮಾಡ್ಕೊಳ್ಳಿ. ಈ ನಮ್ ಕೈಲೇನಿದೆ, ಎಲ್ಲ ಅವ್ನ್ ನೋಡ್ಕೊಂತಾನೆ. ನಾನು ನಿಮ್ ಹೆಂಡತಿನ ಉಳಿಸ್ಬೇಕು ಅಂತ ಏನೆಲ್ಲ ಟ್ರೈ ಮಾಡ್ದೆ, ಆದ್ರೆ ಹೋಗ್ಬಿಡ್ತು. ಯಾಕೆ ಹೇಳ್ತೀಯ? ಬರುತ್ತೆ, ಸುಮ್ನಿರಯ್ಯ. ಕರೆಂಟು ವಾರಕ್ಕೆ 2 ದಿನ ತೆಗಿತಾ ಇರ್ತಾನೆ. ಜನರೇಟರ್ ಆನ್ ಮಾಡ್ಕೊಂಡು ಆಪರೇಷನ್ ಮಾಡ್ರಪ್ಪ. ನನ್ನ ಮೊಬೈಲ್ ಅಲ್ಲಿ ಫ್ಲಾಶ್ ಲೈಟ್ ಇಲ್ಲ, ಇವ್ ಜನರೇಟರ್ ಅಂತವನೆ. ಕರೆಂಟ್ ಬಂದ್ಮೇಲೆ ಮಾಡ್ತೀನಿ, ಹೋಗು. ಅಯ್ಯೋ ಡಾಕ್ಟ್ರೆ, ಹೋಗ. ಅಲ್ಲ ಮಿಸ್ಟರ್ ಮುಳ್ಳು, ಬನ್ನಿ ಇಲ್ಲಿ. ಅಳ್ಬೇಡಿ, ಅಲ್ಲಿ ಸೇಬು ಇದೆ ನೋಡಿ, ಕೊಡಿ. ನೋಡಿ, ಏನು ಹೆದರ್ಕೋಬೇಡಿ, ಡಾಕ್ಟರ್ ತುಂಬಾ ಒಳ್ಳೆಯವರು, ಬೇಗ ವಾಸಿ ಮಾಡ್ತಾರೆ. ನಿಮ್ ಹೆಂಡತಿ ಮುಳ್ಳುನ ಆದಷ್ಟು ಬೇಗ ತೆಗಿತಾರೆ. ಕಟ್ ಮಾಡು. ನೋಡಿ, ವೈದ್ಯ ನಾರಾಯಣ ಹರಿ ಹಾರೋದು ಬೀಸಾಕ್ಬಿಡ್ತಾರೆ. ತಿನ್ನಿ, ಪರವಾಗಿಲ್ಲ ತಿನ್ನಿ ಡಾಕ್ಟ್ರೆ, ಏನಾಗಲ್ಲ. ಸಂಕಟ ಪಟ್ಕೊಬೇಡಿ, ತಿನ್ನಿ. ಕರೆಂಟ್ ಬಂತು ಕಣೋ. ಕರೆಂಟು, ನನ್ನ ಹೆಂಡತಿ ಮುಳ್ಳು ವೈಫು ಮಾಡೋನ್ಗೆ ಇಲ್ದೇ ಇರೋ ಟೆನ್ಷನ್ ನೋಡೋನ್ಗೇನೆ. ಅದಕ್ಕೆ ಕಾಂಪೌಂಡ್ರ ಡಾಕ್ಟರ್, 4 ಬೇಳ ಮುಂದಕ 4 ಬೇಳ ಹಿಂದಕ ಮಡ್ಚ್ಕೊಂಡು ಮುಚ್ಕೊಂಡ್ ಬಾ. ಮಿಸ್ಟರ್ ಹೆಂಡತಿ ಮುಳ್ಳು. ಏನಪ್ಪ? ಬೈಲಿ ಏನ್ರ ಅಲ್ಲಿ ಬಂದಿದೆ ನೋಡಿ, ಕೊಡಿ. ನೋಡಿ, ನೀವೇನು ಹೆದರ್ಕೋಬೇಡಿ, ನಾವು ಆಪರೇಷನ್ ಮಾಡಿಸೋಳಕ್ಕೆ ಬಂದಿದ್ದು. ಫಸ್ಟ್ ನಿಮ್ ಮೆಂತಿ ಮುಳಿ ತೆಗಿತಾರೆ, ಆಮೇಲೆ ನಮಗ್ ಆಪರೇಷನ್ ಮಾಡ್ತಾರೆ. ನೋಡಿ, ನಾ ಹೇಳೋದ್ ಗಮನ ಇಟ್ಟು ಕೇಳ್ಕೊಳ್ಳಿ. ವೈದ್ಯ ನಾರಾಯಣ ಹರಿ ತಗೊಳ್ಳಿ, ಏನ್ ತಲೆ ಕೆಡ್ಸ್ಕೊಡಿ, ಬಹಳ ಸಂಕೋಚನಪ್ಪ. ಜಾಮೂನ್ ಹಾಕ್ತೀನಿ ಕೊಡಿ.
ಡಾಕ್ಟ್ರೆ ಆಪರೇಷನ್ ಆಯ್ತಾ? ಒಂದು ಗುಡ್ ನ್ಯೂಸ್, ಒಂದು ಬ್ಯಾಡ್ ನ್ಯೂಸ್. ಗುಡ್ ನ್ಯೂಸ್ ಏನು? ಸ್ವೀಟ್ ತಿನ್ನು. ಹೇಳಿ. ಈಗ ಹೋಗ್ತಾ ಇದ್ದಾನಲ್ಲ ಪೇಷಂಟು, ಅವನು ನನ್ನ ಹಾಸ್ಪಿಟ್ಲಿಂದ ಫಸ್ಟ್ ಡಿಸ್ಚಾರ್ಜ್ ಆಗ್ತಾ ಇರೋ ವ್ಯಕ್ತಿ. ಲೇ 100 ವರ್ಷ ಚೆನ್ನಾಗಿರುವಾಗ ಬ್ಯಾಡ್ ನ್ಯೂಸ್. ಮತ್ತೆ ಕರೆಂಟ್ ಹೋಯ್ತು. ಸ್ವೀಟ್ ಕೊಡು. ಬರ ಈ ಕಡೆ. ಏನ್ ಸಾಯ್ತಾ ಇದೆಯಾ? ತಗೋ. ಟೆಟಾಸ್ಕೋಪ್ ಎಲ್ಲ. ಡಾಕ್ಟರ್ ಈಗ ತಾನೇ ಡಿಸ್ಚಾರ್ಜ್ ಆಗೋದ ಪೇಷಂಟ್ ಅಲ್ಲಿ. ಯಾಕಪ್ಪ? ಅವ್ನಿಗೆ ಒಳಗೇನೆ ಹಾಕಿಲ್ಲ. ಮತ್ತೆ ಇನ್ನೇನ್ ಮಾಡಿ ಕಳಿಸ್ತೆ? ಆ ಕಡೆ ಈ ಕಡೆ ಮಡ್ಚಿ ಟಾಬ್ಲೆಟ್ ಹಾಕಿ ಕಳ್ಸಿದೀನಿ. ವಾಟರ್ ರಾಕು. ಸೂಪರ್ ಕಣ, ಸೂಪರ್. ಎರಡು ಒಂದೇ ಕಂಪ್ನಿ ಬ್ರ್ಯಾಂಡ್ಗಳು. ಲೇ ಕರೆಂಟ್ ಬರ್ಲಿ, ಮಾಡ್ತೀನಿ ಹೋಗ. ಅಯ್ಯೋ ನಿಮ್ ಹಿಂಡಾಕೊಳ್ಳ ಆಯ್ತಿ, ನಾನು ಹೇಳ್ತೀನಿ ಕರ್ಕ ಬಂದಿಲ್ಲೇನೋ ಮಾಡ್ದಂಗ ಆಯ್ತು ಕಣೋ. ಬನ್ನಿ ಇಲ್ಲಿ. ಹೆಣ್ಣರ ಮಕ್ಳು ಏನ್ರಪ್ಪ ಎಲ್ಲಾನು ಕೊಟ್ಟಿದೀನಿ ಕಣ್ರೋ. ನೀವೇನು ಹೆದರ್ಕೋಬೇಡಿ, ನಾವೆಲ್ಲ ಜೊತೆಗಿರ್ತೀವಲ್ಲ. ನಿಮ್ ಹೆಂಡತಿ ಆಪರೇಷನ್ ಆದ್ಮೇಲೆ ನಮ್ಮ ಆಪರೇಷನ್ ಮಾಡ್ತಾರ. ವಿಷ ಜಾಸ್ತಿ ಆಗ್ಬಿಡುತ್ತೆ. ಬಾಳೆ ತಿಂತೀನಿ ಯಾವ್ದಕ್ಕೂ. ನೋಡಿ ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ವೈದ್ಯ ನಾರಾಯಣ ಹರಿ ಹಾರದು ಬಿಸಾಕ್ಬಿಡ್ತಾರೆ. ಡಾಕ್ಟ್ರೆ ಈ ಎಕ್ಸ್ರೇ ತಂದಿದ್ದೀನಿ, ಮಾರ್ಕೆಟ್ ಅಲ್ಲಿ ಚೀಪಾಗಿ ಮಾಡಿಸ್ಕೊ ಬಂದೆ. ಹೌದಾ? ಹಾರ್ಟ್ ಅಲ್ಲಿ ಓಲಿದೆ ಅಂತ ಒಂಚೂರು ಚೆಕ್ ಮಾಡಿ ಹೇಳಿ ಡಾಕ್ಟ್ರೆ. ಹಾರ್ಟ್ ಅಲ್ಲಿ? ಹ್ಞೂ ಡಾಕ್ಟ್ರೆ. ಇದು ಬೇರೆ. ಏನಾಯ್ತು ಡಾಕ್ಟ್ರೆ? ನನ್ನ ಸರ್ವಿಸ್ ಅಲ್ಲೇ ಈ ತರ ಓಲ್ ನೋಡಿಲ್ಲ ಕಣ. ಡಾಕ್ಟ್ರೆ ಏನಾಯ್ತು ಡಾಕ್ಟ್ರೆ? ಇದು ಹಾಲ್ಟಲ್ ಆಗಿರೋ ಓಲಲ್ಲಪ್ಪ. ಮತ್ತೆ ಡಾಕ್ಟ್ರೆ ಅಯ್ಯೋ ನನ್ನ ಮಗನೇ, ಯಾವ ಎಕ್ಸ್ರೇ ತರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅವ್ರಿಗೆ. ಅಷ್ಟು ದೊಡ್ಡ ಹೋಲಿತ್ತೇನೋ. ಅದು ನಂದಲ್ಲ, ಮತ್ ಯಾರ್ದು? ಜೀವನ್ದು. ನಿಮ್ ತಮ್ಮಯ್ಯ ಅಂತೀನಿ ಬನ್ನಿ ಡಾಕ್ಟ್ರೆ. ಆಪರೇಷನ್ ಮುಳ್ಳು ನನ್ನ ಹೆಂಡ್ರು. ಲೇ ಮಾಡವನ್ಗೆ ಇಲ್ದೇ ಇರೋ ಟೆನ್ಷನ್ ನೋಡವನ್ಗೇನ. ನನ್ನ ಹೆಂಡ್ರಲ್ವಾ ಅದಕ್ಕೆ. ಕಾಂಪೌಂಡ್ರ ಡಾಕ್ಟರ್ 4 ಬೇಳೆ ಮುಂದಕ 4 ಬೇಳೆ ಹಿಂದಕ ಮುಚ್ಕೊಂಡು ಮುಚ್ಕೊಂಡು ಹೋಗ್ರಪ್ಪ. ಥ್ಯಾಂಕ್ ಯು. ಲಾ ಹೆಂಡ್ತಿ ಮುಳ್ಳು ಏನಪ್ಪ ಬನ್ನಿ ಇಲ್ಲಿ. ಡಾಕ್ಟರ್ ಬರ್ತಾರ ಹೋಗು. ಡಾಕ್ಟ್ರೆ ಏನ್ ಸಿಗೇನೋ ಅಲ್ಲಿ ಆಗೋದಿಲ್ಲ. ಏ ನಮ್ ಕಾಂಪೌಂಡ್ರಲ್ಲಿ ಕೆಲಸ ಮಾಡ್ತಾವ್ ಕಣ. ಆಪರೇಷನ್ ಮಾಡ್ತಾವ್, ನೀನೇನೆ ಬಂದ್ಬಿಡ್ತಾನೆ. ಬಂದ ಡಾಕ್ಟ್ರೆ ನಂಗೆ ಆಪರೇಷನ್ ಮಾಡೋದು ಗೊತ್ತಾಗ್ತಿಲ್ಲ ಬನ್ನಿ. ಏಯ್ ಇಂಟರ್ನೆಟ್ಗೆ ಹೋಗ್ಬಿಟ್ಟು ಹೌ ಟು ಮುಳ್ಳ ಆಪರೇಷನ್ ಅಂತ ಹೊಡಿ, ವಿಡಿಯೋ ಬರುತ್ತೆ, ನೋಡ್ಕೊಂಡ್ ಮಾಡು ಹೋಗ. ನನ್ನ ಮಕ್ಕಳ ನೀನೇನ್ ಹೆದರ್ಕಬೇಡ, ಅವ್ನ್ ಗಾರೆ ಕೆಲ್ಸನೇ ಮಾಡ್ತಾನೆ, ಇನ್ನು ಆಪರೇಷನ್ ಮಾಡಲ್ವಾ? ಮಾಡ್ತಾನೆ ಸುಮ್ಮನೆ. ಡಾಕ್ಟರ್ ನಿಮ್ಗೊಂದು ಗುಡ್ ನ್ಯೂಸ್ ಒಂದು ಬ್ಯಾಡ್ ನ್ಯೂಸ್. ಸೂಪರ್. ಗುಡ್ ನ್ಯೂಸ್ ಏನು? ನೆಟ್ಟಲ್ಲಿ ವಿಡಿಯೋ ನೋಡ್ಕೊಂಡು ಆಪರೇಷನ್ ಮಾಡ್ಬಿಟ್ಟೆ. ವಾವ್ ಸೂಪರ್. ಬ್ಯಾಡ್ ನ್ಯೂಸ್? ಆಪರೇಷನ್ ಮುಗಿಯೋಷ್ಟ್ರೊಳಗೆ ಕರೆಂಟ್ ಹೋಯ್ತು. ಅಯ್ಯೋ ಡಾಕ್ಟ್ರೇ ಜಾಗ ಬಿಡ, ಹೊಸ ಪೇಷಂಟ್ ಬಂತ ಕಂಡ್ರ. ಹೊಸ ಪೇಷಂಟ್. ಡಾಕ್ಟ್ರೇ ಪೇಷಂಟ್ರೇ ಡಾಕ್ಟ್ರೇ ಪೇಷಂಟ್ರೇ ಡಾಕ್ಟ್ರೇ ಪೇಷಂಟ್ರೇ ಆಪರೇಷನ್ ಏನ ಆಪರೇಷನ್ ಆಗಲ್ಲ. ಏನ? ಕರೆಂಟ್ ಇಲ್ಲ. ಅದು ಇನ್ಮೇಲೆ ಬರಲ್ಲ. ಹೆಂಗೆ? ನೀವು ಬಿಲ್ ಕಟ್ಟಿಲ್ಲ, ಅದಕ್ಕೆ ಫೀಸ್ ಕಿತ್ತಿದ್ದೀನಿ. ಅಯ್ಯೋ ನನ್ನ ಮಕ್ಕಳಲ್ಲೇ ನೀವು ಯಾವಾಗ ಇಂಟರ್ನೆಟ್ ಅಲ್ಲಿ ಔಟ್ ಟು ಮುಳ್ಳ ಆಪರೇಷನ್ ಅಂತ ಹೊಡೆದ್ರು ಆಗ್ಲೇ ಗೊತ್ತಾಯ್ತಪ್ಪ ನನ್ನ ಮಕ್ಕಳ. ನನ್ನ ಮಗನೇ, ನನಗೆ ಗ್ಲೂಕೋಸ್ ಅಂತ ಹೇಳ್ಬಿಟ್ಟು ನಿಂಬೆ ಹಣ್ಣು ಜ್ಯೂಸ್ ಕೊಟ್ಟಲ್ಲ, ಅವಾಗ್ಲೇ ಅನುಮಾನ ಬಂತು ನಂಗೆ. ಲೇ ಆಪರೇಷನ್ಗೆ ನನ್ ಚಾಕು ತಗೊಂಡು ಹೋಗ್ಲೇ ಗೊತ್ತಾಯ್ತು ಕಣ ನೀನ್ ಡುಬಾಕ್ ಡಾಕ್ಟ್ರು ಅಂತ. ಅಪ್ಪ ಒಂದ್ ನಿಮಿಷ. ವೈದ್ಯ ನಾರಾಯಣ ಹರಿ ಆರೋದು ಬಿಸಾಕ್ಬಿಡ್ತೀವಿ. ನನ್ನ ಮಕ್ಕಳ ನಿಮ್ಮಂತ ಲೋಪರ್ಗಳಿರೋದ್ರಿಂದ ಕಣೋ ನಿಯತ್ತಾಗಿರೋ ಡಾಕ್ಟರ್ಗಳಿಗೂ ಕೆಟ್ಟ ಹೆಸರು ಬರ್ತಾ ಇರೋದು. ನಿರಂಜನ್ ಸರ್ ನಾನ ಸ್ನೇಕು ಚಾಕು 4 ಬೇಳೆ ಮುಂದ್ಕ 4 ಬೇಳೆ ಹಿಂದ್ಕ ಮಡಿಸ್ಕೊಂಡು ನಮ್ಮ ಮಕ್ಕಳು ಜಡಿ. ಮಜಬಾ ಮಜಬಾ ನಿಜವಾಗ್ಲೂ ಆಗಲ್ಲ. ಇಂಥ ಆಪರೇಷನ್ ಮಾಡಿದ್ರೆ ಸಾಧ್ಯನೇ ಇಲ್ಲ. ಇದೇನಿದು? ಇದಾ ಇಲ್ಲ ಅದಾ ಇದು? ನಿಜವಾಗ್ಲೂ ಈ ಒಂದು ಎಕ್ಸ್ರೇ ಬಗ್ಗೆ ಅಥವಾ ಈ ಒಂದು ಆಪರೇಷನ್ ಬಗ್ಗೆ
ಎಕ್ಸ್ಪರ್ಟ್ ಒಪಿನಿಯನ್ ಬೇಕಾಗುತ್ತೆ. ಡಾಕ್ಟರ್ ಎಸ್ ನಾರಾಯಣ್ ಅವರು ಈ ಒಂದು ಆಪರೇಷನ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಡಾಕ್ಟರ್? ಈ ಸ್ಕ್ರಿಪ್ಟ್ ಬರೆಯೋದು ತುಂಬಾ ಕಷ್ಟ ಇದೆ. ಬರೆದ್ಮೇಲೆ ಅದನ್ನೆಲ್ಲ ನೀವು ಪರ್ಫಾರ್ಮ್ ಮಾಡೋದು ಕೂಡ ಬಹಳ ಕಷ್ಟ ಇದೆ. ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ರಿ ನೀವು, ತುಂಬಾ ಚೆನ್ನಾಗಿತ್ತು. ಸೀತಾರಾಮ್, ನಿನ್ ಬಾಡಿ ಲ್ಯಾಂಗ್ವೇಜು ತುಂಬಾ ಪೆಕ್ಯುಲರ್ ಆಗಿದೆ ನಿಂದು. ಎಡ್ಡ ಕಾಂಪೌಂಡ್ರು, ದಡ್ಡ ಡಾಕ್ಟ್ರು. ಈ ಮಧ್ಯೆ ನೀನಂತೂ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಿದೆ ನಿನ್ ಕ್ಯಾರೆಕ್ಟರ್ ಇಟ್ಕೊಂಡು. ಅಂದ್ರೆ ಹೆಂಡತಿನ ಒಳಗಡೆ ಬಿಟ್ಬಿಟ್ಟು ಆಪರೇಷನ್ಗೆ ಏನಾಗುತ್ತೋ ಅಂತ ನರಳೋದಿದೆಯಲ್ಲ, ಅದಕ್ಕಿಂತ ನರಕ ಇನ್ಯಾವುದೂ ಇಲ್ಲ. ಬಹಳ ಚೆನ್ನಾಗಿ ಅದನ್ನು ತೋರಿಸ್ಕೊಟ್ಟೆ ನೀನು. ತುಂಬಾ ಚೆನ್ನಾಗಿ ಕನ್ಫ್ಯೂಸ್ ಮಾಡಿದ್ರಿ, ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರಿ, ಡೈಲಾಗ್ಗಳನ್ನೆಲ್ಲ ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ರಿ. ಎಲ್ರದ್ದು ಬಾಡಿ ಲ್ಯಾಂಗ್ವೇಜ್ ಸೂಪರ್ಬ್ ಆಗಿತ್ತು. ಆಮೇಲೆ ಸಣ್ಣದಾಗಿ ಬಂದೋದ್ರು ಕೂಡ ಅವ್ನು ಫ್ಯೂಸ್ ಕಿತ್ಕೊಂಡು ಹೋಗೋದು ಟೈಮಿಂಗ್ಸ್ ಬಹಳ ಚೆನ್ನಾಗಿತ್ತು. ಒಟ್ಟಾರೆ ಮಜಾ ಭಾರತಕ್ಕೆ ದಿನೇ ದಿನೇ ಕಳೆ ಜಾಸ್ತಿ ಆಗ್ತಾ ಇದೆ. ನಿಮ್ಮೆಲ್ಲರಿಂದ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ಶ್ರುತಿ ಮ್ಯಾಮ್, ನನ್ಗಂತೂ ತಲೆ ತಿರುಗೋಯ್ತು. ಆ ಗ್ಲೂಕೋಸ್ಗೆ ಅಂತ ಕೊಟ್ರೆ ಸೊರ್ರಂತ ಇಬ್ರು ಹಂಗೆ ಬಾಟ್ಲಲ್ಲಿ ಮಕ್ಳಿಗೆ ಹಾಲು ಹಾಕೊಂಡು ಕೊಟ್ರು ಇಷ್ಟು ಸ್ಪೀಡಾಗಿ ಕುಡಿಯಲ್ಲ, ಅಷ್ಟು ಸ್ಪೀಡಾಗಿ ಕುಡಿದು ಬಿಟ್ರು. ಅಲ್ಲಿ ನೋಡಿ ಇಲ್ಲಿ ಹಿಂದೆ ತಿರುಗಿ ನೋಡ್ರಿ, ಜೂ. ಅದರಲ್ಲಿ ಅದ್ಭುತವಾಗಿರೋ ಎಕ್ಸ್ರೇ ಬೇರೆ ಈ ಮಧ್ಯದಲ್ಲಿ. ಈ ಸ್ಕಿಟ್ ಅಂತೂ ತುಂಬಾ ವಿಚಿತ್ರವಾಗಿತ್ತು. ಒಟ್ನಲ್ಲಿ ಕಲಾವಿದ್ರು ಚೆನ್ನಾಗಿ ಆಕ್ಟ್ ಮಾಡಿದ್ರಪ್ಪ, ಒಳ್ಳೇದಾಗ್ಲಿ ನಿಮ್ಗೆ. ಸೂಪರ್. ಕವಿತಾ ಮ್ಯಾಮ್, ಸ್ಲಾಪ್ಸ್ಟಿಕ್ ಅಂತ ಏನ್ ಹೇಳ್ತಾರೋ ಆ ಥರ ಕಾಮಿಡಿ ಮಾಡಿದ್ದಾರೆ. ಇದು ಒಂದು ಬೇರೆ ಜಾನರ್. ಇದು ಚೆನ್ನಾಗಿತ್ತು, ಅಂದ್ರೆ ಮಜಾ ಇತ್ತು. ಯು ಶುಡ್ ಸಸ್ಪೆಂಡ್ ಯುವರ್ ಆಲ್ ಲಾಜಿಕ್ ಅಂಡ್ ಲುಕ್ ಅಟ್ ಇಟ್. ಇಟ್ಸ್ ವೆರಿ ಕ್ಯೂಟ್, ವೆರಿ ನೈಸ್, ವೆರಿ ಥ್ಯಾಂಕ್ ಯು ಮ್ಯಾಮ್. ಸೂಪರ್. ಸೊ ಅರ್ಥ ಆಯ್ತೇನ್ರು? ಜಸ್ಟ್ ಲೈಕ್ ಸ್ಲ್ಯಾಪ್ ದ ಸ್ಟಿಕ್. ಯಾ ರೂಪಾ ಅವರೇ, ನಿಮ್ಗೆ ಇದ್ರಲ್ಲಿ ಏನ್ ಹಿಡಿಸ್ತು ಹೇಳಿ? ಫಸ್ಟ್ ಆಫ್ ಆಲ್ ಹಾಸ್ಪಿಟ್ಲ್ ಅಂದ್ರೇನೆ ಸೀರಿಯಸ್ ಆಗಿ ಹಾಸ್ಪಿಟ್ಲಿಗೆ ಹೋಗಕ್ಕೆ ಬೇಜಾರಾಗ್ತದೆ. ನೀವು ಹಾಸ್ಪಿಟ್ಲಲ್ಲಿ ಹೊಸ ನಗೋ ಕಾನ್ಸೆಪ್ಟ್ ತಗೊಂಬಂದಿರೋದೇ ಒಂದು ಬ್ಯೂಟಿಫುಲ್ ಕ್ರಿಯೇಟಿವಿಟಿ. ಅದು ತುಂಬಾ ಖುಷಿ ಕೊಡ್ತು. ಸೊ ಮಜಾ ಭಾರತಕ್ಕೆ ಬಂದು ನಿಜವಾಗ್ಲೂ ಮಜಾ ಮಾಡ್ಕೊಂಡು ಹೋಗ್ತಿದ್ವಿ. ಥ್ಯಾಂಕ್ ಯು. ಸೂಪರ್ ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಎಲ್ಲ ಕೈ ಮುಂದೆ ತಗೊಳ್ಳಿ. 4 ಮುಂದ್ಕ 4 ಹಿಂದ್ಕ ಮೀಕಂಡ್ ಹೊರಡಿ. ನಿರಂಜನ್, ಇತ್ತೀಚೆಗೆ ಎಲ್ರು ಸಿಕ್ಕಾಪಟ್ಟೆ ಬಿಸಿ ಕಣ. ಹೂನಮ್ಮ, ಏನ್ ಯಾರು ಯಾವ್ದಕ್ಕೂ ಟೈಮೇ ಕೊಡಲ್ಲ ಅಂತಾರೆ, ಟೈಮೇ ಇಲ್ಲ ಅಂತಾರೆ ಕಣೆ. ಎಕ್ಸಾಕ್ಟ್ಲಿ. ಹಿಂಗೆ ಸಿಕ್ಕಾಪಟ್ಟೆ ಬಿಸಿ ಇರೋ ಅಂತ ಫ್ಯಾಮಿಲಿ ಕತೆ ಹೇಳೋದಕ್ ಬರ್ತಾ ಇದಾರೆ ನಮ್ಮ ಚಿಲ್ಲರ್ ಪಾರ್ಟಿ. ಹುಷಾರು ಕಣೆ, ನೋಡ್ಕೊಂಡ್ ಮಾಡು. ಗೊತ್ತು ಬಿಡು, ಹಂಗನ್ಬೇಡ. ಬಸರಿ ಹಣ್ಣು, ಕನ್ನಡಿ ಗ್ಲಾಸು ಎರಡು ಒಂದೇ. ಹುಷಾರಾಗಿ ನೋಡ್ಕೋಬೇಕು. ಬಾ ಮೇಷ್ರನ್ ಮಾತಾಡ್ಸೋಣ. ಮೇಷ್ರೆ, ಮೇಷ್ರೆ. ಓ ಸಂತು, ನಮಸ್ಕಾರ ಮೇಷ್ರೆ. ಆಶೀರ್ವಾದ ಮಾಡಿ. ಹೇಗಿದ್ಯಾ? ವೈಫ್ ಪ್ರೆಗ್ನೆಂಟು, ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಹೌದಾ? ಹೇಗಿದ್ಯಮ್ಮ ಆರೋಗ್ಯ? ಅಯ್ಯೋ ಟಾರ್ಚರ್ ಮೇಸ್ಟ್ರೆ, ತಲೆ ಸುತ್ತು, ವಾಂತಿ, ಹೊಟ್ಟೆ ಊದ್ಕೊಂಡು ಟಾರ್ಚರ್. ಅಯ್ಯೋ, ಮಕ್ಳನ್ನ ಹೆರೋದು ಅಂದ್ಮೇಲೆ ಇದೆಲ್ಲ ಇರುತ್ತಮ್ಮ. ಅಲ್ಲ ಮೇಸ್ಟ್ರೆ, ಈ ದೇವ್ರಿಗೆ ಬುದ್ಧಿ ಬೇಡ್ವಾ? ಇದನ್ನ ಯಾಕೆ ಇಷ್ಟೊಂದು ಕಾಂಪ್ಲಿಕೇಶನ್ ಮಾಡ್ಬೇಕು? ಆಯ್ತು, ಮಕ್ಳನ್ನ ಹೆರೋದಂದ್ರೆ ನಿನ್ ಪ್ರಕಾರ ಹೆಂಗಿರ್ಬೇಕು? ಕೋಳಿ ತರ ನಾವು ಕೂಡ ಮೊಟ್ಟೆ ಇಡ್ಬೇಕು. ಗಂಡ್ಸ್ರೋದ್ರ ಮೇಲೆ ಒಂದು ವಾರನೋ 15 ದಿನನೋ ಕಾವು ಕೊಡ್ಬೇಕು. ಮಗು ಆಗ್ಬಿಡ್ಬೇಕು. ಸಿಂಪಲ್. ಚೆನ್ನಾಗಿದೆ. ಇವ್ರು ಮೊಟ್ಟೆ ಇಡ್ತಾರೆ, ಗಂಡಸರು ಅದಕ್ಕೆ ಕಾವು ಕೊಡ್ಬೇಕು. ದೇವ್ರಿಗೆ ಬುದ್ಧಿ ಇಲ್ಲ ನೋಡಿ, ಇಷ್ಟು ಕಾಂಪ್ಲಿಕೇಶನ್ ಮಾಡಿಟ್ಟಿದ್ದಾನೆ ಅಲ್ವಾ? ಹಂಗೆಲ್ಲ ಮಾತಾಡ್ಬಾರ್ದು ಕಣೆ. ನಿನ್ಗೇನು ಹೆರೋದ್ ನಾನಲ್ವಾ? ನಿನ್ ಹೊಟ್ಟೆಲು ಮಗು ಇದ್ದು ಡೆಲಿವರಿ ಪೇನ್ ಅನುಭವಿಸಿದ್ರೆ ಗೊತ್ತಾಗೋದು. ಅಲ್ಲ ಮೇಸ್ಟ್ರೆ, ನೀವೇ ಹೇಳಿ, ಮಕ್ಳನ್ನ ಹೆರೋದಂದ್ರೆ 10 ತಿಂಗಳು ತುಂಬಾನೇ ಜಾಸ್ತಿ. ಯಾರ ಹತ್ರ ಇದೆ ಇದಕ್ಕೆಲ್ಲ ಟೈಮ್? ನಾಯಿ ಮರಿ ತರ 3 ತಿಂಗಳು ಇರ್ತಿದ್ದೆ ಚೆನ್ನಾಗಿರ್ತಿತ್ತಲ್ವಾ? ಹೌದು, ಅಟ್ ಲೀಸ್ಟ್ ಅಷ್ಟಾದ್ರೂ ಇರ್ಬೋದಿತ್ತಲ್ವಾ? ಈಗಲೇ ನಮ್ಮ ದೇಶದ ಪಾಪ್ಯುಲೇಷನ್ 120 ಕೋಟಿ. ಇನ್ನು ಈ ತರ ಏನಾದ್ರೂ ಆಗೋದ್ರೆ 500 ಕೋಟಿ ಆಗಿರ್ತಿತ್ತು. ಅಯ್ಯೋ, ಮಾತಾಡ್ತಾ ಬಂದಿರೋ ವಿಷಯನೇ ಬಿಟ್ಟೆ. ಮೇಷ್ರೆ, ಇವಳಿಗೆ 6 ತಿಂಗಳು, ಮುಂದಿನ ತಿಂಗಳಿಂದ ಮ್ಯಾಟರ್ನಿಟಿ ಲೀವ್ ಸಿಗುತ್ತೆ. ನಾನ್ ತುಂಬಾ ಬ್ಯುಸಿ ಇದೀನಿ, ನೋಡ್ಕೊಳಕ್ ಯಾರು ಇಲ್ಲ. ನೀವೇನಾದ್ರೂ ಪ್ಲಾನ್ ಹೇಳಿ ಮೇಷ್ರೆ. ಏನು ಇಲ್ಲ ಕಣೋ, ಒಂದ್ ಪ್ಯಾಕೇಜ್ ಇದೆ. 6 ತಿಂಗಳು ಗರ್ಭಿಣಿಯಿಂದ ಅವ್ರ ಹೆರೋವರೆಗೂ ಚೆನ್ನಾಗಿ ನೋಡ್ಕೋತಾರೆ.
ಆದ್ರೆ ದುಡ್ಡು ಒಂದ್ ಸ್ವಲ್ಪ ಖರ್ಚಾಗುತ್ತೆ. ದುಡ್ಡು ಎಷ್ಟು ಬೇಕಾದ್ರೂ ಕೊಡ್ತೀವಿ, ಆದ್ರೆ ಟೈಮ್ ಕೊಡಕ್ಕಾಗಲ್ಲ ಅಷ್ಟೇ. ಸರಿ, ಫೋನ್ ನಂಬರ್ ತಗೊಳ್ಳಿ. ಥ್ಯಾಂಕ್ ಯು ಮೇಸ್ಟ್ರೆ, ಬರ್ತೀವಿ. ಸರಿ. 6 ತಿಂಗಳ ನಂತರ. ಮೇಸ್ಟ್ರೆ, ಮೇಸ್ಟ್ರೆ. ಹೋ ಸಂತು, ಬನ್ನಿ ಕೂತ್ಕೊಳ್ಳಿ. ಹೇಗಿದ್ಯಾ? ಎಲ್ಲ ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದೀವಿ ಮೇಸ್ಟ್ರೆ. ಮಗುನ್ ತೋರ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಯ್ಯೋ, ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ಉಪ್ಪಪ್ಪು, ನನ್ ಮೇಲೆ ಸುಸು ಮಾಡ್ಬಿಟ್ಯೇನೋ. ಲೇ, ಯಾಕೆ ಡೈಪರ್ ಹಾಕಿಲ್ಲ? ಹೋಗ್ರಿ. ಡೈಪರು ಮೆಸೇಜ್ ಇನ್ ಬಾಕ್ಸ್ ಎರಡು ಒಂದೇ. ಏನಾದ್ರೂ ಬಂದಿದ್ಯಾ ಅಂತ ಚೆಕ್ ಮಾಡ್ತಾನೇ ಇರ್ಬೇಕು. ಮಗು ಆದ್ಮೇಲೆ ಹೆಂಗಿದೆ ಜೀವನ? ಅಯ್ಯೋ, ದೊಡ್ಡ ಟಾರ್ಚರ್ ಮೇಸ್ಟ್ರೆ. ನನ್ ಫಿಗರ್ ಹಾಳಾಗೋಯ್ತು, ಕೆರಿಯರ್ ಹಾಳಾಗೋಯ್ತು, ಪ್ರಮೋಷನ್ ಸಿಕ್ಲಿಲ್ಲ, ರಾತ್ರಿ ನಿದ್ದೆ ಇಲ್ಲ, ವೀಕೆಂಡ್ ಪಾರ್ಟೀಸ್ ಅಲ್ಲಿ ಇಷ್ಟ ಬಂದು ತಿನ್ನಂಗಿಲ್ಲ. ಇವ್ನ್ ನಿದ್ದೆ ಮಾಡುವಾಗನೇ ನಾನು ನಿದ್ದೆ ಮಾಡ್ಬೇಕು. ಸಂತು, ಡೈಪರ್ ಚೇಂಜ್ ಮಾಡು. ಈಗ ನೀನ್ ಚೇಂಜ್ ಮಾಡು, ನೆಕ್ಸ್ಟ್ ನಾನ್ ಚೇಂಜ್ ಮಾಡ್ತೀನಿ. ಓಕೆ, ರಾತ್ರಿ ನೀನೇ ಚೇಂಜ್ ಮಾಡ್ಬೇಕು. ನಾನು ನೆಕ್ಸ್ಟ್ ಅಂದಿದ್ದು ಮುಂದಿನ ಮಗುಗ್ ಚೇಂಜ್ ಮಾಡ್ತೀನಿ ಅಂತ. ಲೊಟ್ಟೆ ಪುಸ್ಕಿ, ಕಷ್ಟ ಅಂತ ಗೊತ್ತಿದ್ರೆ ನಾನು ಈ ಮಗುನೇ ಮಾಡ್ಕೊತಿರ್ಲಿಲ್ಲ. 2 ನಾಯಿನ್ ತಗೊಬಂದ್ ಸಾಕ್ತಾ ಇದ್ದೆ. ನೋಡ್ಕೊಳಕ್ಕೂ ಇಲ್ಲ, ಎಜುಕೇಶನ್ಗೆ ಖರ್ಚು ಇಲ್ಲ. ನಾವು ನಾಯಿನೇ ಮದುವೆ ಆಗ್ತಿದ್ವಿ, ಶಾಪಿಂಗ್ ಖರ್ಚು ಇರ್ತಿರ್ಲಿಲ್ಲ, ಫೋನ್ ಮಾಡಿ ಟಾರ್ಚರ್ ಕೊಡ್ತಿರ್ಲಿಲ್ಲ. ಸರಿ ಸರಿ ಸರಿ, ಯಾಕೆ ಕಿತ್ತಾಡ್ತೀರಾ? ಏನ್ ನಿಮ್ ಸಮಸ್ಯೆ? ಮಗುಗೆ 4 ತಿಂಗಳು, ಇವಳಿಗೆ ಬೇರೆ ಮ್ಯಾಟರ್ನಿಟಿ ಲೀವ್ ಮುಗಿತಾ ಬಂತು, ನೋಡ್ಕೊಳಕ್ ಯಾರು ಇಲ್ಲ. ನೀವೇನಾದ್ರೂ ಪ್ಲಾನ್ ಹೇಳಿ ಮೇಸ್ಟ್ರೆ. ಅಯ್ಯೋ, ಅದಕ್ಕೂ ಒಂದ್ ಪ್ಯಾಕೇಜ್ ಇದೆ. ನಿಮ್ ಮಗುನ 4 ತಿಂಗಳಿಂದ 3 ವರ್ಷದವರೆಗೂ ಚೆನ್ನಾಗಿ ನೋಡ್ಕೋತಾರೆ. ನಾರ್ಮಲ್, ಡಿಲಕ್ಸ್ ಅಂತ 2 ತರ ಪ್ಯಾಕೇಜ್ ಇದೆ. ನೀವು ಬೇಕಿದ್ರೆ ನಿಮ್ ಮಗು ಏನ್ ಮಾಡ್ತಿದೆ ಅಂತ ಆಫೀಸಿಂದ ಕೂಡ ನೋಡ್ಬೋದು. ಆದ್ರೆ ದುಡ್ಡು ಒಂದ್ ಸ್ವಲ್ಪ ಜಾಸ್ತಿ ಆಗುತ್ತೆ. ವಾಟ್ ಹನಿ? ಓ ಶೋರ್, ದುಡ್ಡು ಎಷ್ಟು ಬೇಕಾದ್ರೂ ಕೊಡ್ಬೋದು, ಆದ್ರೆ ಟೈಮ್ ಕೊಡಕ್ಕಾಗಲ್ಲ ಅಷ್ಟೇ. ನಂಬರ್ ಕೊಡಿ ಮೇಸ್ಟ್ರೆ. ಸರಿ, ತಗೊಳ್ಳಿ. ಥ್ಯಾಂಕ್ ಯು ಮೇಸ್ಟ್ರೆ, ಬರ್ತೀವಿ. ಸರಿ. ನಾಲ್ಕು ವರ್ಷದ ನಂತರ. ಮೇಸ್ಟ್ರೆ, ಮೇಸ್ಟ್ರೆ. ಹೋ ಸಂತು, ಬನ್ನಿ ಕೂತ್ಕೊಳ್ಳಿ. ಇಲ್ಲೇ ಒಂದ್ ಸ್ವಲ್ಪ ಆಚೆ ಹೋಗಿದ್ದೆ. ಎಲ್ಲಿಗೆ? ವಿಜಯನಗರಕ್ಕೆ. ಬಸ್ ಟಿಕೆಟ್ ತಗೊಳ್ಳಿಲ್ಲ. ಅಯ್ಯೋ, ಹೆಂಗೆ? ನಡ್ಕೊಂಡು ಹೋಗಿದ್ದೆ. ನನ್ನ ತಮ್ಮ US ನಿಂದ ಬಂದಿದ್ದ, ಅವನ ನೋಡಕ್ಕೆ ಅಂತ ಹೋಗಿದ್ದೆ. ಅಲ್ಲೋ ಮೇಸ್ಟ್ರೆ, US ನಲ್ಲಿ ನಿನ್ ತಮ್ಮ ಏನಾಗಿದ್ದಾರೆ? ಅಲ್ಲೋ ನನ್ನ ತಮ್ಮನೇ ಆಗಿದ್ದಾನೆ. ಇನ್ನು ಜೋಕ್ ಮಾಡೋದೇ ಬಿಟ್ಟಿಲ್ಲ ನಮ್ಮ ಮೇಸ್ಟ್ರು. ಐ ಹ್ಯಾವ್ ಅ ಸಿಂಪಲ್ ಪಾಲಿಸಿ. ನಗು ನಗ್ಸು, ಸಹಾಯ ಕೇಳ್ದವ್ರಿಗೆ ಕೈಲಾದಷ್ಟು ಸಹಾಯ ಮಾಡು. ಹೇಗಿದೆ ಜೀವನ? ಮಗ ಹೇಗಿದ್ದಾನೆ? ಈಗ 4 ವರ್ಷ. ಕಂಪ್ಯೂಟರ್ ಒಳಗೋಗಿ ಯೂಟರ್ ನೋಡ್ಕೊಂಡ್ ಬರ್ತಾನೆ. ಮೊಬೈಲ್ ನಲ್ಲಿ ಗೊತ್ತಿಲ್ದಿರೋ ವಿಷಯನೇ ಇಲ್ಲ. ಯಾವ ಸ್ಕೂಲಿಗೆ ಹಾಕಿದ್ದೀರಾ? ಅದನ್ನೇ ಮಾತಾಡೋಣ ಅಂತ ಬಂದೆ ಮೇಸ್ಟ್ರೆ. ನಾನು ನನ್ನ ಸ್ವಂತ ಸಾಫ್ಟ್ವೇರ್ ಕಂಪ್ನಿ ಶುರು ಮಾಡಿದ್ದೀನಿ. ಇವಳಿಗೆ GM ಪ್ರಮೋಷನ್ ಸಿಕ್ಕಿದೆ. ದಿನಕ್ಕೆ 18 ಅವರ್ ಬ್ಯುಸಿ ಇರ್ತೀವಿ. ಇವನ್ನ ಸ್ಕೂಲಿಗೆ ಕರ್ಕೊಂಡು ಹೋಗಿ ಕರ್ಕೊಂಡು ಬರೋಷ್ಟು ಫ್ರೀ ಇಲ್ಲ ಮೇಸ್ಟ್ರೆ. ಅಯ್ಯೋ, ಅದ್ ನಿನ್ ಕರ್ತವ್ಯ ಅಲ್ವಮ್ಮ. ಕರ್ತವ್ಯ ನೋಡಿದ್ರೆ ಕೆರಿಯರ್ ಹಾಳಾಗೋಗುತ್ತೆ ಮೇಸ್ಟ್ರೆ. ಇದನ್ ಮಾಡಕ ನಾವು MBA ಕಲ್ತಿದ್ದು. ಅದಕ್ಕೂ ಒಂದ್ ಪ್ಯಾಕೇಜ್ ಇದೆ. ನಿಮ್ ಮಗುನ LKG ಇಂದ ಡಿಗ್ರಿವರೆಗೂ ಚೆನ್ನಾಗಿ ಓದಿಸ್ತಾರೆ. ಇಂಟರ್ನ್ಯಾಷನಲ್ ರೆಸಿಡೆನ್ಸಿ ಸ್ಕೂಲು, ರಾಯಲ್ ಆಗಿ ನೋಡ್ಕೋತಾರೆ. ಆದ್ರೆ ಫೀಸ್ ಒಂದ್ ಸ್ವಲ್ಪ ಜಾಸ್ತಿ. ದುಡ್ಡು ಎಷ್ಟು ಬೇಕಾದ್ರೂ ಕೊಡ್ತೀವಿ ಮೇಸ್ಟ್ರೆ, ಆದ್ರೆ ಟೈಮ್ ಕೊಡಕ್ಕಾಗಲ್ಲ ಅಷ್ಟೇ. ಸರಿ, ಫೋನ್ ನಂಬರ್ ತಗೊಳ್ಳಿ. ಅಲ್ಲ, ಮನೆಗೆ ಬರುವಾಗ ಮಗ ಇಲ್ಲ ಅಂದ್ರೆ ಬೇಜಾರಾಗಲ್ವಾ? ನಾಯಿ ಸಾಕ್ತೀವಿ ಮೇಸ್ಟ್ರೆ. ಬರ್ತೀವಿ ಮೇಸ್ಟ್ರೆ. ಸರಿ, ಥ್ಯಾಂಕ್ ಯು ಮೇಸ್ಟ್ರೆ. ಜನ ನಾಯಿನ ಮನೇಲಿ ಇಟ್ಕೋತಾರೆ, ಆದ್ರೆ ಮಕ್ಕಳನ್ನ ಹಾಸ್ಟೆಲ್ಗೆ ಬಿಡ್ತಾರೆ. 25 ವರ್ಷದ ನಂತರ. ಹಲೋ ಡಾರ್ಲಿಂಗ್.
ಒಂದ್ ಸ್ವಲ್ಪ ಕೆಲಸ ಇದೆ, ಮುಗಿಸ್ಬಿಟ್ಟು ನಿನ್ನ ಹತ್ರನೇ ಬರ್ತೀನಿ. ಅಷ್ಟೇ ಮಾಸ್ಟೇ. ಯಾರು? ನಮಸ್ಕಾರ ಮೇಷ್ಟ್ರೆ. ನಾನ್ ಮೇಷ್ಟ್ರೆ ಸಂತು ಮಗ. ಹೋ, ಹೇಗಿದ್ಯಪ್ಪ? ನಾನ್ ಚೆನ್ನಾಗಿದ್ದೀನಿ ಮೇಷ್ಟ್ರೆ. ನಮ್ಮ ಅಪ್ಪ ಅಮ್ಮ ನಿಮ್ ಬಗ್ಗೆ ತುಂಬಾ ಹೇಳಿದ್ದಾರೆ. ಹೌದಾ? ಹೇಗಿದ್ದಾರೆ? ಎಲ್ಲಿದ್ದಾರೆ? ಇಲ್ಲೇ ಇದ್ದಾರಲ್ವಾ ಮೇಷ್ಟ್ರೆ. ಹೋ, ಸಂತು, ಪೂರ್ವಿ ಚೆನ್ನಾಗಿದ್ದೀರಾ? ವಯಸ್ಸಾಗಿದೆ ನಮಷ್ಟೇ, ಒಂದೊಂದ್ಸಲಿ ನೆನಪೇ ಇರಲ್ಲ. ಅವ್ರಿಗೆ ಅರಳು ಮರಳು ಏನೇನೋ ಮಾತಾಡ್ತಾರೆ. ಕೆಲ್ಸ ಅಂತ ಟೆನ್ಷನ್ ಅಲ್ಲಿ ಓಡಾಡ್ಬಿಟ್ರು, ಹಂಗೆ ಬೇಗ ಪೇಷಂಟು ಆಗ್ಬಿಟ್ರು. ಅಯ್ಯೋ, ಅದಕ್ಕೆ ನೀನೇ ಏನಾದ್ರೂ ವ್ಯವಸ್ಥೆ ಮಾಡ್ಬೇಕಲ್ವಪ್ಪ. ನಾನ್ ಬಂದಿರೋದು ಅದಕ್ಕಲ್ವಾ ಮೇಷ್ಟ್ರೆ. ನಾನು ಒಬ್ಳು ಹುಡುಗಿನ ಲವ್ ಮಾಡ್ತಿದ್ದೀನಿ. ಅವಳು ತುಂಬಾ ಮಾಡರ್ನು. ನಮ್ಮ ಅಪ್ಪ ಅಮ್ಮನ ಅಡ್ಜಸ್ಟ್ ಮಾಡ್ಕೋತಾ ಇಲ್ಲ. ಮೊದಲು ನಾವು US ಹೋಗಿ ಸೆಟ್ಲ್ ಆಗೋಣ ಅಂತಿದ್ದೀವಿ. ಇದಕ್ಕೇನಾದ್ರೂ ಪ್ಲಾನ್ ಮಾಡಿ ಮೇಷ್ಟ್ರೆ. ಹಾ, ಅದಕ್ಕೂ ಒಂದು ಪ್ಯಾಕೇಜ್ ಇದೆ, ಆದ್ರೆ ದುಡ್ಡು ಜಾಸ್ತಿ ಆಗುತ್ತೆ. ದುಡ್ಡು ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಮೇಷ್ಟ್ರೆ. ದುಡ್ಡು ಎಷ್ಟು ಬೇಕಾದ್ರೂ ಕೊಡ್ತೀನಿ, ಅದೇ ಟೈಮ್ ಕೊಡಕ್ ಆಗಲ್ಲ ಅಷ್ಟೇ. ಥ್ಯಾಂಕ್ ಯು ಮಾಸ್ಟರ್. ನಂಗೆ ಬೇಕಾಗಿರೋದು ಈ ಜಾಗನೇ. ಒಂದ್ ವೇಳೆ ಅವ್ರು ಸತ್ರು ನೀವ್ಯಾರು ಬರ್ಬೇಕು ಅಂತ ಏನು ಇಲ್ಲ. ನಿಮ್ ಸಂಪ್ರದಾಯದ ಪ್ರಕಾರನೇ ಅವ್ರ ಅಂತ್ಯಕ್ರಿಯೆನ ಮಾಡಿ ಮುಗಿಸ್ತಾರೆ. ಫೋನ್ ನಂಬರ್ ಕೊಡ್ತೀನಿ ಮಿಸ್ಟೇ. ನನ್ಗೆ ಅಷ್ಟೆಲ್ಲ ಟೈಮ್ ಇಲ್ಲ. ನಿಮ್ಮ ಅಕೌಂಟ್ ನಂಬರ್ ಕೊಡಿ, ನಿಮ್ಮ ಅಕೌಂಟ್ಗೆ ಎಷ್ಟು ಬೇಕಾದರೂ ದುಡ್ಡು ಹಾಕ್ತೀನಿ. ನನ್ನ ಡಾರ್ಲಿಂಗ್ ಅಲ್ಲಿ ಕಾಯ್ತಾ ಇದ್ದಾಳೆ. ಬಾಯ್ ಮಾಮ್ಸ್, ಬಾಯ್ ಪಾಪ್ಸ್. 5 minutes ಬರ್ತಾ ಇದ್ದೀನಿ ಚಿನ್ನ. ಒಳ್ಳೆದ್ದು ಕೆಟ್ಟದ್ದು ನಾವೇನ್ ಕೊಡ್ತೀವಿ ಅದೇ ನಮಗ್ ಸಿಗುತ್ತೆ. ದೇವ್ರು ನಮ್ಮನ್ನು ಕ್ಷಮಿಸ್ತಾನೆ, ಆದ್ರೆ ಕರ್ಮ ನಮ್ಮನ್ನ ಯಾವತ್ತೂ ಕ್ಷಮಿಸಲ್ಲ. ಮಜ ಭಾರತ, ಮಜ ಭಾರತ. ಜಾಸ್ತಿ ಏನ್ ಮಾತಾಡೋದು ಬೇಡ ಅಲ್ಲ ಶೀತಲ್? ನಿಜವಾಗ್ಲೂ Direct ಬೇಡ. ಆಗಿ ಕೇಳ್ಬೋಣ. ಡೈರೆಕ್ಟ್ ಆಗಿ ಯಾಕೋ ಎಲ್ಲರೂ ಮುಖದಲ್ಲಿ ಒಂಥರ ಸೀರಿಯಸ್ ಆಗಿ ಕುತ್ಕೊಂಡಿದ್ದಾರೆ. ಮಜಾ ಭಾರತದಲ್ಲಿ ಇದು ಮೊದಲನೇ ಪ್ರಯತ್ನ. ಈ ತರದೊಂದು ಕಾನ್ಸೆಪ್ಟ್ ನ ಮಜಾ ಭಾರತದ ವೇದಿಕೆಯಲ್ಲಿ ಒಂದು ಟ್ರೈ ಮಾಡೋಣ ಅಂತ ಅನ್ಕೊಂಡ್ರಲ್ಲ, ಅವ್ರಿಗೆ ನಾನು ಹ್ಯಾಟ್ಸ್ ಆಫ್. ಒಬ್ಬ ತಂದೆ ತಾಯಿ ಮಕ್ಕಳಿಗೆ ಕೊಡಕ್ಕೆ ಸಾಧ್ಯವಾಗಿರುವಂತ ಅತ್ಯಂತ ಅಮೂಲ್ಯವಾದದ್ದು ಅಂತಂದ್ರೆ ಸಮಯ. ಅದನ್ನ ಮಕ್ಕಳಿಗೆ ಕೊಡಬೇಕಾಗತ್ತೆ. ಮಕ್ಕಳ ಬೆಳವಣಿಗೆ ವಯಸ್ಸಿನಲ್ಲಿ ಕೇವಲ ಪುಸ್ತಕದಿಂದನೇ ಎಲ್ಲವನ್ನೂ ಕಲಿಯೋಕೆ ಸಾಧ್ಯ ಇಲ್ಲ, ಕಲಿಸೋಕೆ ಸಾಧ್ಯ ಇಲ್ಲ. ನಮ್ಮ ಬದುಕನ್ನ ನೋಡಿ, ನಮ್ಮ ನಡವಳಿಕೆಯನ್ನು ನೋಡಿ ಮಕ್ಕಳು ಕಲಿಯೋದು ಸಾಕಷ್ಟು ಇರುತ್ತೆ. ಹಾಗಾಗಿ ಮಕ್ಕಳ ಜೊತೆನೇ ಬೆಳಿಬೇಕು ಅನ್ನೋದು, ಆ ಒಂದು ಸಂದೇಶವನ್ನ ನೀವು ತುಂಬಾ ಅದ್ಭುತವಾಗಿ ಕೊಟ್ಟಿದ್ದೀರಾ. ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ಅನ್ನೋದನ್ನ ತುಂಬಾ ಅದ್ಭುತವಾಗಿತ್ತು ಸ್ಕಿಟ್. ಒಳ್ಳೆಯ ಮೆಸೇಜ್. ಮಕ್ಕಳಂತೂ ತುಂಬಾ ಮುದ್ದಾಗಿ ಆಕ್ಟ್ ಮಾಡಿದ್ರು. ಐ ಜಸ್ಟ್ ಸಿಂಪ್ಲಿ ಸೂಪರ್ ಇಟ್ ವಾಸ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ನಾರಾಯಣ್ ಸರ್, ನಿಮ್ಗೆ ಹೇಗೆ ಅನಿಸ್ತು?
ತುಂಬಾ ಸರಳವಾಗಿ ಏನು ಹೇಳಿದ್ದೀರಾ ಅಂದ್ರೆ, ಸಮಾಜಕ್ಕೆ ನಾವೇನು ಕೊಡ್ತೀವಿ ಅದನ್ನೇ ಸಮಾಜ ನಮಗೆ ಕೊಡುತ್ತೆ. ಎಲ್ಲದಕ್ಕೂ ಪ್ಯಾಕೇಜ್ ಇರುತ್ತೆ, ಸಂಬಂಧಗಳಿಗೆ ಮಾತ್ರ ಪ್ಯಾಕೇಜ್ ಇಲ್ಲ. ಅದೇ ಈ ಸ್ಕಿಟ್ಟಲ್ಲಿ ನೀವು ಹೇಳಿರೋದು. ಬಹಳಷ್ಟು ಜನರಿಗೆ ಮಕ್ಕಳೇ ಆಗಲ್ಲ ರೀ, ಬೇಡ್ಕೋತಾರೆ, ಯಾವ್ಯಾವುದೋ ದೇವಸ್ಥಾನಗಳಿಗೆ ಹೋಗಿ ಹರಕೆ ಹೊತ್ಕೋತಾರೆ, ಭಗವಂತ ನಮಗೆ ಮಕ್ಕಳು ಕೊಡು ಅಂತ. ಕೆಲವರು ಮಕ್ಕಳನ್ನ ತಗೊಂಡೋಗಿ ಈ ರೀತಿ ಹಾಸ್ಟೆಲ್ ಬಿಡ್ತಾರೆ ಅವ್ರನ್ನ. ಅವ್ರಿಗೆಲ್ಲ ಸಿಗುತ್ತೆ, ಅಲ್ಲಿ ವಿದ್ಯೆ ಸಿಗುತ್ತೆ, ಜ್ಞಾನ ಸಿಗುತ್ತೆ, ಎಲ್ಲವೂ ಸಿಗುತ್ತೆ. 2 ವಿಚಾರಗಳು ಸಿಗೋದೇ ಇಲ್ಲ, ಒಂದು ಸಂಬಂಧ, ಇನ್ನೊಂದು ಸಂಸ್ಕಾರ. ಇದೆರಡು ಸಿಗೋಕ್ ಸಾಧ್ಯನೇ ಇಲ್ಲ. ಅದೆಲ್ಲಿ ಸಿಗಬೇಕು? ತಂದೆ ತಾಯಿಗಳಿಂದನೇ ಸಿಗಬೇಕು. ಯಾವ ಮಕ್ಕಳು ಆ ರೀತಿ ಬೆಳೀತಾರೆ, ಅವರು ಯಾವ ರೀತಿ ಆಗ್ತಾರೆ ಸಮಾಜದಲ್ಲಿ, ಅವರಿಂದ ತಂದೆ ತಾಯಿಗಳಿಗೆ ಏನು ಸಿಗುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾನೆ. ಅವನು ಹೇಳ್ತಾನೆ, ನಂಗೆ ಟೈಮ್ ಇಂಪಾರ್ಟೆಂಟ್, ಮನಿ ಎಷ್ಟಾದ್ರೂ ಹೋಗ್ಲಿ ಅಂತ. ಅಪ್ಪ ಮಾಡಿದ್ನೇ ಮಗ. ಯಥಾ ರಾಜ ತಥಾ ಪ್ರಜಾ, ಯಥಾ ಬೀಜ ತಥಾ ಫಲ. ಅಷ್ಟೇ. ಸೂಪರ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಕವಿತಾ ಮೇಡಮ್, ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಗಿವ್ ಟು ದ ಚಿಲ್ಡ್ರನ್ ಆ್ಯಂಡ್ ಟು ದ ಓಲ್ಡ್ ಪೀಪಲ್ ಅನ್ಸುತ್ತೆ ನನಗೇನು. ತುಂಬ ಚೆನ್ನಾಗಿ ನಡೆಸಿರಿ. ಎನರ್ಜಿ ಲೆವೆಲ್ ವಾಸ್ ಫ್ಯಾಂಟಾಸ್ಟಿಕ್. ಎಲ್ಲ ಮಿಕ್ಸ್ ಮಾಡಿ ತುಂಬ ಎಮೋಷನಲ್ ಪ್ಲಸ್ ರಿಯಾಲಿಟಿ ತುಂಬ ಚೆನ್ನಾಗಿ ಮಾಡಿದ್ರು. ಹ್ಯಾಟ್ಸ್ ಆಫ್ ಕಿಡ್ಸ್. ಸೂಪರ್. ಥ್ಯಾಂಕ್ ಯು ವೆರಿ ಮಚ್. ರೂಪಾ, ನಿಮಗೆ ಹೇಗೆ ಅನಿಸ್ತು? ಬ್ಯೂಟಿಫುಲ್ ಆಯಿತು. ಮಕ್ಕಳೆಲ್ಲ ಒಂದೊಂದು ಪಾತ್ರನೂ ಕರೆಕ್ಟಾಗಿ ಅಭಿನಯಿಸಿದ್ದಾರೆ. ಅವನಂತೂ ತುಂಬ ಕ್ಯೂಟಾಗಿ ಮಾಡ್ದ. ಇವತ್ತಿನ ಮಕ್ಕಳು ಹಾಗೆ ಹಿಂಗೆ ಮಾತಾಡ್ಕೊಂಡೇ ಹೋಗ್ತಿರ್ತಾರೆ, ಹಿಂದೆ ತಿರುಗು ನೋಡಲ್ಲ. ಅದೇ ಥರ ಎಕ್ಸಾಕ್ಟ್ಲಿ ತುಂಬ ಬ್ಯೂಟಿಫುಲ್ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಸೊ ಚಿಲ್ಲ ಪಾರ್ಟೀಸ್ ಇದೇ ಥರ ಇನ್ನೂ ಹೆಚ್ಚೆಚ್ಚು ನಗುನಾದ್ರು ಬರ್ಬೋದು, ಇಲ್ಲ ಈ ಥರ ಒಂದು ಸಂದೇಶನಾದ್ರು ಆಗಿರ್ಬೋದು. ಒಟ್ಟಲ್ಲಿ ಸ್ಟೇಜ್ ಮೇಲೆ ಬಂದಾಗ ಅದ್ರ ಇಂಪ್ಯಾಕ್ಟ್ ಇರಬೇಕಷ್ಟೇ. ಓಕೆನಾ? ಈ ಥರ ಪರ್ಫಾರ್ಮೆನ್ಸ್ ಮಾಡ್ತಾ ಇರಿ ಅಂತ ಹೇಳ್ತಾ ನಿಮ್ಮನ್ನು ಕಳ್ಸಿಕೊಡ್ತಾ ಇದೀನಿ. ಥ್ಯಾಂಕ್ ಯು ವೆರಿ ಮಚ್. ರೂಪಾ ಅಯ್ಯರ್ ಅಂತ ಹೇಳಿದ ತಕ್ಷಣ ಅವ್ರು ಒಳ್ಳೆ ಡೈರೆಕ್ಟ್ರು, ಆಕ್ಟ್ರೆಸ್, ಇದೆಲ್ಲದೂ ಗೊತ್ತಿರೋ ಅಂತ ವಿಚಾರ. ಅದ್ರ ಜೊತೆಯಲ್ಲಿ ರೂಪಾ ಅಯ್ಯರ್ ಅಂದ ತಕ್ಷಣ ಮತ್ತೊಂದು ವಿಷಯ ತಲೆಗೆ ಬರೋದು ಏನಂದ್ರೆ, ಅವರು ಒಳ್ಳೆ ಕ್ಲಾಸಿಕಲ್ ಡ್ಯಾನ್ಸರ್ ಅಂತ. ಕರೆಕ್ಟ್ ಆಗಿ ಹೇಳಿದೆ ನೀನು. ಸೊ ನಮ್ಮ ಮಜಾ ಭಾರತದ ಸೆಟ್ ಅಲ್ಲೂ ಕೂಡ ಒಂದು ಸೂಪರ್ ಡೂಪರ್ ಆಗಿರುವಂತ ನಿಮ್ದೊಂದು ಚಿಕ್ಕ ಪುಟಾಣಿ ಪರ್ಫಾರ್ಮೆನ್ಸ್ ನೋಡ್ಬೇಕಂತ ಆಸೆ ನಮ್ಮೆಲ್ಲರಿಗೂ. ಕಂಡೀಷನ್, ಶೀತಲ್ಲು ಡ್ಯಾನ್ಸ್ ಮಾಡ್ಬೇಕು ನಾನು. ಹಾಗೆ ಜೋರಾಗಿ ಚಪ್ಪಾಳೆ. ಇಟ್ಕೊಳ್ಳೆ. ನಿಜವಾಗ್ಲೂ ನೀವು ಡ್ಯಾನ್ಸ್ ಮಾಡಿದ್ರೆ ನಂಗೆ ಯಾವ್ದೋ ನವಿಲೇ ಬಂದು ಕುಣಿತಾ ಇದೆಯೇನೋ ಅಂತ ಅನಿಸ್ತು. ನಿಜವಾಗ್ಲೂ ಎಂತ ಥ್ಯಾಂಕ್ ಯು. ನೋಡೋದಿಕ್ಕೆ 2 ಕಣ್ಣು ಸಾಲದು. ಹೊಡಿರಿ ಚಪ್ಪಾಳೆ, ಹೊಡಿರಿ. ನಿಜವಾಗ್ಲೂ ಇಷ್ಟು ರೂಪವತಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ರೂಪಾ ಹೆಸರಿಗೆ ತಕ್ಕ ಹಾಗೆ ರೂಪ. Thank you so much. ಈ ಡ್ಯಾನ್ಸ್ ಅಲ್ಲಿ ಮತ್ತೆ ನಿಮ್ಮ ಡ್ಯಾನ್ಸ್ ಎಕ್ಸ್ಪೆರಿಮೆಂಟ್ಸ್ ಏನಂದ್ರೆ, ಡ್ಯಾನ್ಸ್ ಅಲ್ಲಿ ವೇದಗಳನ್ನ ಇನ್ಕ್ಲೂಡ್ ಮಾಡಿದೀರಾ ಅಂತ ಹೇಳಿ ಕೇಳ್ಪಟ್ಟಿದೀನಿ. ಯಾವ ತರ ಅದು? ಅಂದ್ರೆ ನಾನು ಒಂದು ದ ಯೂನಿವರ್ಸಲ್ ಟ್ರೂತ್ ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ದೆ. ಸೊ ಅದನ್ನ ವೇದಗಳನ್ನ ಸರಳವಾಗಿ ಜನಕ್ಕೆ ತಿಳಿಸ್ಬೇಕು ಅಂತ ವರ್ಲ್ಡ್ ವೈಡ್ ಒಂದು ಪ್ರೋಗ್ರಾಮ್ ಮಾಡಿದ್ದೆ. ಸೊ ಅದರಲ್ಲಿ ವೇದಗಳು ಮತ್ತೆ ವಿತ್ ಇಂಗ್ಲಿಷ್ ನರೇಷನ್. ಸೊ ಅದ್ರದ್ದೇ ಡ್ಯಾನ್ಸ್ ಪ್ರೋಗ್ರಾಮ್ ಮಾಡಿದ್ವಿ. ಇದು ನನ್ನ ಚಂದ್ರ ಫಿಲ್ಮ್ದು.
ಶುಭ. ಸೊ ಹಾಗಾದ್ರೆ ಒಂಥರ ರೂಪಾ ಅಯ್ಯರ್ ಅವರು ಆಕ್ಟರ್ ರೂಪ, ಡಾನ್ಸರ್ ರೂಪ, ಡೈರೆಕ್ಟರ್ ರೂಪ, ಡಾಕ್ಟರ್ ರೂಪ, ಅದ್ರ ಜೊತೆಲಿ ಅವರ ಲೇಟೆಸ್ಟ್ ಸಿನಿಮಾ ಒಂದು ಕಲರ್ಸ್ ಅಂತ ಹೇಳಿ ಬರ್ತಾ ಇದೆ. ಈಗಾಗಲೇ 22 ಇಂಟರ್ನ್ಯಾಷನಲ್ ಅವಾರ್ಡ್ ತಗೊಂಡಿದ್ಯಂತೆ. ವಾವ್, ಈ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ? ಕಲರ್ಸ್ ಅಂದರೆ ನಾನು ಒಂದು ಡಿಫ್ರೆಂಟ್ ಪ್ರಯತ್ನ ಮಾಡಿರೋದು. 3 ಡಿಫ್ರೆಂಟ್ ದೇಶಗಳ ಮಕ್ಕಳನ್ನ ಒಟ್ಟುಗೂಡಿಸಿ ಅವರಲ್ಲಿರೋ ನಾಯಕತ್ವನ ಹೊರಗೆ ತೆಗಿಬೇಕು ಅಂತ. ಅಮೇರಿಕಾ ಮಗು, ಆಫ್ರಿಕಾ ಮಗು ಮತ್ತು ನಮ್ಮ ಭಾರತದ ಮಗು. ಸೊ ಆ ಕಾಡಲ್ಲಿ 3 ದೇಶದ ಮಕ್ಕಳು ಸಿಕ್ಕಾಕೊಂಡಾಗ ಅವರಲ್ಲಿ ಹೇಗೆ ಎಮೋಷನ್ಸು ಮತ್ತು ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ, ದೇಶ, ಬಾರ್ಡರು, ಭಾಷೆ, ಜಾತಿ, ಸ್ಕಿನ್ನು, ಬಿಳಿಯರು ಅಂತ ಬ್ಲ್ಯಾಕ್, ವೈಟ್, ಬ್ರೌನ್ ನಾವೇನು ಹೇಳ್ತೀವಿ ಕಲರ್ಸಲ್ಲಿ. ಸೊ ಅದು ಯಾವುದೂ ಗೊತ್ತಿರಲ್ಲ ಮಕ್ಕಳಿಗೆ. ನಿಮ್ಮ ಸಿನಿಮಾಗೆ ನಿಜವಾಗ್ಲೂ ಒಳ್ಳೇದಾಗ್ಲಿ ಅನ್ನೋದ್ರ ಜೊತೆಗೆ ನಿಮ್ಮ ಮುಂದಿನ ಸಿನಿಮಾ ಅಂದ್ರೆ ನನ್ನ ಮತ್ತು ರೂಪಾ ಅವರ ಸಿನಿಮಾ, ಅದರ ಹೆಸರು ಕಲರ್ ಸೂಪರ್ ಅಂತ. ನೈಸ್. ಸದ್ಯ ಥ್ಯಾಂಕ್ಸ್, ಇದಕ್ಕೆ ಚಪ್ಪಾಳೆ ಹೊಡಿಲಿಲ್ಲ ನೀವು. ಬಟ್ ನಿಜವಾಗ್ಲೂ ರೂಪಾ ಅವರೇ ಇಲ್ಲಿ ಬಂದು ಇಷ್ಟು ಒಳ್ಳೆ ನೃತ್ಯ ಪ್ರದರ್ಶನವನ್ನ ನಮ್ಮೆಲ್ಲರಿಗೂ ಈ ಒಂದು ರಸದೌತಣವನ್ನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಈಗ ಕವಿತಾ ಮೇಡಮ್ ನಿಮ್ಮನ್ನು ಕೂಡ ನಾನು ಒಂದು ಮಾತು ಕೇಳಲೇಬೇಕು. ಸಮ್ಮರ್ ಹಾಲಿಡೇಸ್ ಅಂತ ನಿಮ್ದು ಒಂದು ಸಿನಿಮಾ ಬರ್ತಾ ಇದೆ. ಸೊ ಈ ಹಾಲಿಡೇಸ್ ಅಲ್ಲಿ ಏನೇನೆಲ್ಲ ಇರುತ್ತೆ, ಏನಿದು, ವಾಟ್ ಈಸ್ ದಿಸ್ ಸಮ್ಮರ್ ಹಾಲಿಡೇಸ್? ಆಕ್ಚುಲಿ ನಾನು ಇತ್ತೀಚೆಗೆ ನೋಡ್ತಾ ಇದ್ದೆ, ನಾನು ಹೇಳ್ದಂಗೆ ಚೇರ್ಮನ್ ಆದಾಗ 126 ಸಿನಿಮಾ ನೋಡೋ ಅವಕಾಶ ಸಿಕ್ತು. ಅದರಲ್ಲಿ 19 ಸಿನಿಮಾ ಮಕ್ಕಳ ಸಿನಿಮಾ ಬಂದಿತ್ತು. ಟೋಟಲಿ ಇವಾಗಿನ ಮಕ್ಕಳು ನೀವು ಐಪ್ಯಾಡ್ ಅಲ್ಲಿ ಆಡ್ತಾರೆ, ಈ ತರ ಏನೋ ಟೋಟಲ್ ಅಡ್ವೆಂಚರಸ್ ಮಾಡ್ತಾರೆ, ಆ ಥರದ್ದೆಲ್ಲ ಇಟ್ಕೊಂಡು ಒಂದು ತುಂಬಾ ಮಜವಾಗಿರೋ ಸಿನಿಮಾ ಮಾಡಿದೀನಿ. ಈ ಥರ ನಾವು ಚಿಕ್ಕವರಿದಾಗ ನೋಡ್ತಾ ಇದ್ವಿ, ಸಿಂಹದ ಮರಿ ಸೈನ್ಯ ಆ ಥರದ್ದು, ಆಮೇಲೆ ನಾಗರಹೊಳೆ ಆ ಥರದ್ದೆಲ್ಲ 5-6 ಸತಿ ನೋಡುವಂಥ ಸಿನಿಮಾ. ಇವಾಗ ಮಕ್ಕಳ ಸಿನಿಮಾ ಅಂದ್ರೆ ಅವಾರ್ಡ್ಗೆ ಮಾತ್ರ ಅಥವಾ ಸಬ್ಸಿಡಿಗೆ ಮಾತ್ರ ಮಾಡುವಂಥ ಸಿನಿಮಾ ಆಗಿದೆ. ಖುಷಿ ಕೊಡುವಂತ ಯಾಕೆ ಸಿನಿಮಾ ಆಗಬಾರ್ದು ಅಂತ. ಒಂದು ನನ್ನ ಮಗಳು ಮಾಡಿದಾಳೆ ಈಶಾ ಅಂತ, ಇನ್ನೊಂದು ನನ್ನ ತಮ್ಮನ ಮಗ ಸಮರ್ ಅಂತ ಮಾಡಿದ್ದಾನೆ. ಹಾಗೇನೆ ಇದ್ರೊಳಗೆ ಸಿದ್ದರಾಮಯ್ಯ ಸರ್ಗೂ ಕೇಳಿದೀವಿ, ಒಂದು ರೋಲ್ ಮಾಡ್ತಾ ಇದಾರೆ ಅವ್ರು ಈ ವಾರದಲ್ಲಿ. ಪ್ಲಸ್ ಇದು ಇಂಗ್ಲಿಷ್ ಆನ್ ಕನ್ನಡ ಬೈಲಿಂಗ್ವಲ್ ಮಾಡಿದೀವಿ ಆಕ್ಚುಲಿ. ಬಿಕಾಸ್ ನೀವು ಗೊತ್ತಿರಂಗೆ ಬೆಂಗಳೂರಾಗ್ಲಿ ಎಲ್ಲ ಕಡೆ ಹೆಚ್ಚು ಔಟ್ಸೈಡರ್ಸ್ ಇದ್ದಾರೆ, ಅವ್ರಿಗೆ ಅರ್ಥ ಆಗ್ಲಿ ಅಂತ ಇಂಗ್ಲಿಷ್ ಅಲ್ಲೂ ಮಾಡಿದೀವಿ. ವೆರಿ ನೈಸ್ ಮ್ಯಾಮ್, ವೆರಿ ನೈಸ್. ಸೊ ನಿಮ್ಮ ಸಮ್ಮರ್ಗೆ ಬೇಕಾಗಿರುವಂತ ಎಲ್ಲಾ ಸಕ್ಸಸ್ ಸಿಗ್ಲಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಶೀತಲ್, ನಿನಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಫ್ಯಾಮಿಲಿ ಇಂಟ್ರೊಡ್ಯೂಸ್ ಮಾಡ್ಬೇಕು ನಾನು. ಹೌದಾ? ಯಾವ್ದದು? ಅಯ್ಯೋ, ಯಾಕೆ ಹೇಳ್ತೀಯ ಅದ್ರ ಬಗ್ಗೆ? ಇವರು ಮನೆಯಲ್ಲಿ ಶ್ರೀಮಂತಿಗೆ ಅನ್ನೋದು ಹಂಗೆ ಚಾಪೆ ಹಾಸ್ಕೊಂಡು ಒತ್ಕೊಂಡು ಗೊರ್ಕೆ ಹೊಡಿತಾ ಇದೆ. ಈ ಎಕ್ಸ್ಟ್ರಾರ್ಡಿನರಿ ಫ್ಯಾಮಿಲಿ ಸ್ಟೋರಿನ ಹೇಳಕ್ ಬರ್ತಿದ್ದಾರೆ ನಮ್ಮ ಕಿರಿ ಕಲಾಕಾರ. ಕಾಂಚನ, ಕಾಂಚನ, ದೇವ್ರ ಹತ್ರ ಬೇಡ್ಕೊತಾ ಇದ್ಯಾ? ನಮ್ಮ ಮನೇಲಿ ಸುಖ ಬೆಂಗಳೂರು ಟ್ರಾಫಿಕ್ ಜಾಮ್ ತರ ಜಾಸ್ತಿ ಆಗ್ತಾನೆ ಹೋಗ್ಲಿ, ಕಷ್ಟ ರಾಘವೇಂದ್ರ ಹಾಕೋ ಬಟ್ಟೆ ತರ ಕಮ್ಮಿ ಆಗ್ತಾ ಹೋಗ್ಲಿ ಅಂತ. ಹೌದು ರೀ, ನೀವೇನಂತ ಬೇಡ್ಕೊಂಡ್ರಿ? ನಾನು ನಿರಂಜನ್ ತರ ಕೋಟ್ಯಾಧೀಶ್ವರ ಆಗ್ಬೇಕು ಅಂತ ಬೇಡ್ಕೊಂಡೆ. ಏನು, ನಿರಂಜನ್ ಕೋಟ್ಯಾಧೀಶ್ವರನ? ಅಲ್ಲ, ಅವರು ನನ್ನ ತರ ಕೋಟ್ಯಾಧೀಶ್ವರ ಆಗ್ಬೇಕು ಅಂತ ಬೇಡ್ಕೊತಾನೇ ಇದ್ದಾರೆ. ರೀ, ಆ ದೇವ್ರು ನಮ್ ಬಡತನ ಹೋಗ್ಸಿದ್ರೆ ಏನ್ ಕೊಡ್ತೀನಿ ಅಂತ ಕೇಳ್ಕೊಳ್ಳಿ. ನನ್ ಗಂಡನ ಕೂದ್ಲು ಕೊಡ್ತೀನಿ, ನನ್ ತಲೆ ಕೊಡ್ತೀನಿ ಅಂತ ಬೇಡ್ಕೋ ಕಾಂಚನ. ಅಣ್ಣಯ್ಯ, ಬಡತನ ಕಿತ್ತು ತಿಂತಾ ಇದೆ, ಇದಕ್ಕಿಂತ ದೊಡ್ಡ ದರಿದ್ರ ಇಲ್ಲ ಅಲ್ವಾ ಅಣ್ಣಯ್ಯ? ಈ ಸ್ಕಿಟ್ ಅಲ್ಲಿ ನನ್ನ ತಂಗಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದಿಲ್ಲ, ಇದಕ್ಕಿಂತ ದೊಡ್ಡ ದರಿದ್ರ ಇಲ್ಲಮ್ಮ. ಅಣ್ಣಯ್ಯ, ನಾವ್ ಯಾವಾಗಿಂದ ಬಡವರಾಗಿದ್ದು? ಹುಟ್ಟದಾಗಿಂದ ಬಡವರೇ ಕಣಮ್ಮ. ನಿನ್ನ ಅಣ್ಣ ಎಷ್ಟು ಬಡವ ಅಂದ್ರೆ, ನಾ ಹುಟ್ಟಿದಾಗ ನನ್ನ ಮೈ ಮೇಲೆ ಬಟ್ಟೆನೇ ಇರ್ಲಿಲ್ಲ. ರೀ, ಈ ಶ್ರೀಮಂತರಿಗೂ ಬಡವ್ರಿಗೂ ಇರೋ ವ್ಯತ್ಯಾಸ ಏನ್ರಿ? ನೋಡಿ, ಬಡವರು ರೋಡಲ್ಲಿ ಸೈಕಲ್ ಓಡಿಸ್ಕೊಂಡು ಹೋಗ್ತಾರೆ, ಅದೇ ಶ್ರೀಮಂತರು ಮನೆಯಲ್ಲೇ ಸೈಕಲ್ ಓಡಿಸ್ತಾರೆ. ನಂಗೆ ಅರ್ಥ ಆಗ್ಲಿಲ್ಲ. ಪೆದ್ದಿ ಶ್ರೀಮಂತರು ಮನೆಯಲ್ಲೇ ಸೈಕಲ್ ಓಡಿಸ್ತಾರೆ ಅಂದ್ರೆ, ಶ್ರೀಮಂತರು ತಮ್ಮ ಹುಡುಗಿ ನೋಡ್ಬೇಕಂದ್ರೆ ಗೋಡೆಯಲ್ಲಿ ಕ್ಯಾಮ್ರಾ ಇಡ್ತಾರೆ, CC ಕ್ಯಾಮ್ರಾ ಇಡ್ತಾರೆ. ಅದೇ ಬಡವರು ಆ ಗೋಡೆನೇ ಕೊರಿತಾರೆ. ಇವಾಗ ಅರ್ಥ ಆಯ್ತು. ಅಣ್ಣಯ್ಯ, ನೀನು ಶ್ರೀಮಂತ ಆಗೋಕೆ ಪ್ರಯತ್ನ ಪಡ್ಲೇ ಇಲ್ವಾ ಅಣ್ಣಯ್ಯ? ಪಟ್ಟೆ ಕಣಮ್ಮ, ನಿನ್ನ ಅಣ್ಣ ತುಂಬಾ ಕಷ್ಟಪಟ್ಟ,
ಇವ್ರಪ್ಪ ಕೋಟ ದುಡ್ಡು ಪ್ರಿಂಟ್ ಮಾಡಿ ಬೇಜಾನ್ ದುಡ್ಡು ಮಾಡಿದಾನೆ ಅಂತ ಗೊತ್ತಾಗಿ ಇವಳನ್ನ ಡವ್ ಹೊಡೆದು ಮದುವೆ ಆದ್ರೆ ಮಾರೇ ದಿನ ಇವ್ರಪ್ಪ ಅರೆಸ್ಟ್ ಆಗಿ ಪೇಪರ್ ಆಗೋದ. ಹೆಂಗಂದ್ರೆ ಕೋಟ ನೋಟಲ್ಲಿ ಗವರ್ನರ್ ಸೈನ್ ಮಾಡೋ ಜಾಗದಲ್ಲಿ ಇವ್ರಪ್ಪನೇ ಸೈನ್ ಮಾಡಿಬಿಟ್ಟಿದ್ದ. ಅಣ್ಣಯ್ಯ ದುರ್ವಿಧಿ ಇಷ್ಟೊಂದು ಕಾಡುತ್ತಾ? ಹೌದಮ್ಮ, ಎಲ್ಲದಕ್ಕೂ ಅದೃಷ್ಟ ಬೇಕು ತಂಗ್ಯವ್ವ. ಅಣ್ಣಯ್ಯ ಈ ಅದೃಷ್ಟಕ್ಕೂ ದುರಾದೃಷ್ಟಕ್ಕೂ ಏನ್ ಡಿಫ್ರೆನ್ಸ್ ಅಣ್ಣಯ್ಯ? ನೋಡವ್ವ, ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಗಾಳಿಗೆ ಹುಡುಗಿ ಬಟ್ಟೆ ಹಾರಿದ್ರೆ ಅದು ಅದೃಷ್ಟ. ದುರಾದೃಷ್ಟ ಅಂದ್ರೆ? ಅದೇ ಟೈಮ್ ನಮ್ ಕಣ್ಣಿಗೆ ಧೂಳು ಬಿದ್ರೆ ದುರಾದೃಷ್ಟ. ಸುಖ ಅಂದ್ರೇನು, ದುಃಖ ಅಂದ್ರೇನು? ಏನ್ ಕಾಂಚನ? ಸುಖ ಅಂದ್ರೇನು, ದುಃಖ ಅಂದ್ರೇನು ರೀ? ಹತ್ರ ಬಾಚನ ಹೇಳ್ತೀನಿ ನೋಡಿ. ದುಃಖ ಅಂದ್ರೆ ನಿನ್ ತರ ಯಾವಾಗ್ಲೂ ನನ್ ಜೊತೆಲೇ ಇರುತ್ತೆ. ಸುಖ ಅಂದ್ರೆ ನಿನ್ ತಂಗಿ ತರ ಅವಾಗ ಬಂದ್ ಹೋಗುತ್ತೆ. ಇತ್ತೀಚೆಗೆ ನಿಮ್ದು ಯಾಕೋ ಜಾಸ್ತಿ ಆಗೋಯ್ತು. ರೋಡಲ್ಲಿ ಓಡಾಡೋ ಹುಡುಗಿರಿಂದೆಲ್ಲ ಹೋಗ್ತೀರೇನ್ರಿ? ಕಾಂಚನ, ನಾನೊಂಥರ ಬಸ್ ಇದ್ದಂಗೆ, ನೀನು ಬಸ್ ಸ್ಟ್ಯಾಂಡ್ ಇದ್ದಂಗೆ. ಬಸ್ಸು ಊರೆಲ್ಲ ಓಡಾಡಿದ್ರು ಕೊನೆಗೆ ಬಸ್ ಸ್ಟ್ಯಾಂಡ್ಗೆ ಬರೋದು. ಊರಲ್ಲೆಲ್ಲ ಓಡಾಡುತ್ತೆ, ಬಸ್ ಸ್ಟ್ಯಾಂಡ್ ಅಲ್ಲಿ ಸುಮ್ನೆ ನಿಂತೇ ಇರುತ್ತೆ. ಅದೇ ನನ್ problem. ಕಾಂಚನ, ಅಣ್ಣಯ್ಯ ನಾನು ಕಾಲೇಜ್ ಹೋಗ್ಬೇಕಾದ್ರೆ ನನ್ನ ಹಿಂದೆ ಹುಡುಗರು ಬರ್ತಾರಣ್ಣಯ್ಯ. ಅಜ್ಜಿ ಅನ್ಕೊಂಡು ರೋಡ್ ಕ್ರಾಸ್ ಮಾಡ್ಸಕ್ ಬಂದಿರ್ಬೇಕಮ್ಮ. ನೀನ್ ತಲೆ ಕೆಡ್ಸ್ಕೊಬೇಡಮ್ಮ. ಹೋಗು, ಅಡಿಗೆ ಮಾಡು, ಎಲ್ರಿ ಸೇರಿ ಊಟ ಮಾಡೋಣ. ಮನೇಲಿ ಅಕ್ಕಿ ಇಲ್ಲ. ಪಕ್ಕದ ಮನೆಗೆ ಹೋಗಿ ಒಂದ್ ಸೇರಿ ಅಕ್ಕಿ ತಗೊಂಬಾ ಕಾಂಚನ. ಬೇಳೆ ಇಲ್ಲ. ಪಕ್ಕದ ಮನೆಗೆ ಹೋಗು. ತರಕಾರಿ ಇಲ್ಲ. ಪಕ್ಕದ ಮನೆಗೆ ಹೋಗು. ನಮಗ್ ಮಕ್ಳಿಲ್ಲ. ಪಕ್ಕದ ಮನೆಗೆ ಹೋಗು ಕಾಂಚನ. ಆಯ್ತು ರೀ. ಕಾಂಚನ, ಒಂದ್ ಫ್ಲೋರ್ ನಲ್ಲಿ ಹೇಳಿದ್ರು ಹೋಗ್ಬಿಡ್ತೀಯ ಕಾಂಚನ. ನನ್ನ ಮೊಬೈಲು ಬೇರೆಯವ್ರ ಮನೇಲಿ ಚಾರ್ಜ್ ಆಗೋದು ನನಗೆ ಇಷ್ಟ ಇಲ್ಲ ಕಾಂಚನ. ನಮಗ್ ಮಕ್ಳೇ ಬೇಡವಾ? ನನಗೆ ಮಕ್ಕಳ ಅವಶ್ಯಕತೆನೇ ಇಲ್ಲ ಕಾಂಚನ. ಮಕ್ಕಳು ಸಾಕೋ ಯೋಗ್ಯತೆನೂ ನನಗಿಲ್ಲ. ಟ್ರೈ ಮಾಡ್ಬಾರ್ದು. ನಮ್ಗಾಗದೇ ಇರೋದ್ನ ಟ್ರೈ ಮಾಡಬಾರ್ದು, ಬರೋದನ್ನ ಫ್ರೀ ಆಗು ಮಾಡಬಾರ್ದು. ಅಣ್ಣಯ್ಯ ನೀನು ಮನೇಲಿ ಇಲ್ದೇ ಇದ್ದಾಗ ಸಾಲ್ಗಾರರು ಬಂದು ಆರ್ಭಟ ಮಾಡ್ತಾರೆ ಅಣ್ಣಯ್ಯ. ಸಾಲ್ಗಾರರು ಬಂದು ಆರ್ಭಟ ಮಾಡದೆ ಆರ್ಕೆಸ್ಟ್ರಾನ ಮಾಡ್ತಾರೆ. ಅವ್ರು ಕೊಡೋ ದುಡ್ಡು ಅವ್ರಿಗೆ ಕೊಡ್ಲಿಲ್ಲ ಅಂದ್ರೆ ತುಪುಕ್ ಅಂತ ಹೋಗಿತಾರೆ. ಹೋಗಮ್ಮ, ನಿನ್ ಕಾಲೇಜ್ ಟೈಮ್ ಆಯ್ತು, ಹೋಗು. ನನಗೆ ಕಾಲೇಜ್ ಹೋಗಕ್ ಇಷ್ಟ ಇಲ್ಲ ಅಣ್ಣಯ್ಯ. ಯಾಕಮ್ಮ? ಪಾಠ ಮಾಡ್ತಾರ ಅಣ್ಣಯ್ಯ. ಕಾಲೇಜಲ್ಲಿ ಪಾಠ ಮಾಡದೆ ಕುಂಟಾಟನ ಆಡಿಸ್ತಾರೆ. ಹೋಗಮ್ಮ, ಹೋಗು. ರೀ, ಅವಳು ಓದಿದ್ ಸಾಕು ರೀ. ಅವಳಿಗೊಂದ್ ಗಂಡ್ ನೋಡಿ ಮದ್ವೆ ಮಾಡಿ ಅವಳು ಮನೆಗ್ ಕಳ್ಸೋಣ. ಅಣ್ಣನಾಗಿ ಆ ಕರ್ತವ್ಯ ನನಗೆ ಗೊತ್ತು ಕಾಂಚನ. ನೀನು ಹೇಳ್ಬೇಡ, ಹುಡುಗನ್ ಬರಕ್ ಹೇಳಿದ್ದೀನಿ. ರೀ ಕಾಂಚನ, ಸ್ವಲ್ಪ ಸಾರಿದ್ಯಾ? ನಾವೇ ಊಟ ಇಲ್ದೆ ಉಪ್ಪಿನಕಾಯಿ ನೆಕ್ತಿದೀವಿ, ಪಕ್ಕದ ಮನೆಯವಳು ಬಂದು ಬಿರಿಯಾನಿ ಕೇಳ್ತಾ ಇದ್ದಾಳೆ. ಅಯ್ಯ, ನಿನ್ ಮಕ ನೋಡು, ಒಳ್ಳೆ ಕಾಗೆ ತಿಂದ್ಬಿಟ್ಟಿರೋ ರಾಗಿ ಮುದ್ದೆ ಇದ್ದಂಗಿದೆ. ಅದಕ್ಕೆ ಯಾಕ್ರಿ ಕೋಪ ಮಾಡ್ಕೋತೀರಾ? ಮದುವೆ ಮಾಡ್ಕತೀನಿ ಬಾ. ಹೆಂಗಿದೆ ಮೈಗೆ? ಕೆರಿತೀಯ ಬಂದು. ಹುಚ್ಚುತನ ಎಲ್ಲ ಮಾತಾಡ್ಬೇಡಿ. ನಾನು ಹುಚ್ಚ ಲಂಗ ಲಪ್ಪಂಗ ಲೋಪರ್ ಏನೀಗ? ಏನೋ ಸ್ವಲ್ಪ ಸಾರ್ ಕೇಳ್ದೆ, ಅದಕ್ಕೆ ಯಾಕೆ ಹಿಂಗ ಅಂತೀರಾ? ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ. ಎಸ್ ನಾರಾಯಣ್ ಸರ್, ಶ್ರುತಿ ಮೇಡಮ್, ಸ್ವಲ್ಪ ಸಾರಿದ್ಯಾ? ನೋಡಿ ಸಾರ್, ನೋಡಿ ಮೇಡಮ್, ಸ್ವಲ್ಪ ಸಾಂಬಾರ್ ಅಂತ ಹೇಳಿ ಎಷ್ಟು ದೊಡ್ಡ ಪಾತ್ರೆ ತಂದಿದ್ದಾಳೆ. ಹಲೋ, ಜಾಸ್ತಿ ಬಕೆಟ್ ಹಿಡಿಬೇಡಿ. ಕಾಣಿಸ್ತಿಲ್ವಾ? ಇದು ಬಕೆಟ್ ಅಲ್ಲ, ಬೋಸಿ. ಅದನ್ನೇ ಹಿಡಿಬೇಡಿ. ಅಣ್ಣಯ್ಯ ನೆರೆ ಹೊರೆಯವರ ಮೇಲೆ ಉಪಕಾರ ಮಾಡ್ಬೇಕು ಅಣ್ಣಯ್ಯ. ನಮ್ಮ ಮನೇಲಿ ಉಪ್ಪು ಖಾರಕ್ಕೆ ಗತಿ ಇಲ್ಲ, ಇವಳು ಉಪಕಾರದ ಬಗ್ಗೆ ಮಾತಾಡ್ತೀನಿ. ಬೆಟ್ಟ ಸುತ್ತಿ ಬಿಜಾಪುರ ಪಾಟೀಲ್ ಬಂದ. ಹಲೋ ಸರ್, ಒಳಗ್ ಬರ್ಬೋದಾ? ಬೇಡ, ಹೊರಗಡೆ ಚಪ್ಪಲಿ ಇದೆ, ನೆಕ್ತಾ ಕೂತ್ಕೋ. ಓ ಶಿಟ್, ಇಡಿಯಟ್, ನನಗೆ ಪಂಚ್ ಹೊಡಿತಾನೆ. ಬಲ್ಗಲ್ ಇಟ್ಟೋಗ್ಲಾ ಎಡ್ಗಲ್ ಇಟ್ಟೋಗ್ಲಾ? ಬಲ್ಗಲ್ ಇಟ್ಟು ಹೋಗಿದ್ದೆ. ನಮ್ಮ ಅತ್ತೆ ಮನೆ ನಾಕಾಂತ್ರಿ ನನ್ನ ಮಕ್ಕಳು ಕೊಂಪೆ ಇಟ್ರೆ ಆದ್ರೂ ಬಿಡ್ಬೇಕು. ಸರ್ ಹೆಂಗಿದೆ ಡೈಲಾಗ್? ಪಂಚ್ ಆಗ್ಲಿ ಅಂತ ಹೊಡ್ದೆ. ಅಷ್ಟು ಉದ್ದ ಹೇಳಿದ್ರೆ ಪಂಚ್ ಆಗಲ್ಲಪ್ಪ, ಪಂಚರ್ ಆಗತ್ತೆ. ಬಾಳ ಸಾರಿ ಸರ್. ಯಾರು ನೀನು? ಮುತ್ತಯ್ಯ ಮುರಳೀಧರನ್. ಓ, ನಿಮ್ ಮನೆ ಬಹಳ ದೂರ ಅಲ್ವಾ ಸರ್? ನಿಮ್ಮನೆ ಎಲ್ಲಿರೋದು? ವಿಜಯನಗರ ಸರ್. ಇಲ್ಲಿಂದ ನಿಮ್ಮನೆ ದೂರ ಇರೋದು. ಯಾಕೆ ಬಂದಿದ್ಯಾ? ಸರ್ ನಿಮ್ ಮನೇಲಿ ಲಡ್ಕಿ ಐತಂದ್ರಲ್ಲ ಸರ್, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನ್ ಅರ್ಜೆಂಟು ನನಕಂದ? ದೇವ್ರು ಕಣ್ಣು ಕಿವಿ ಮೂಗು ಬಾಯಿ ಇಡೋ ಮುಂಚೆನ ಹುಟ್ಟಿಬಿಟ್ಟಿದ್ಯಲ್ಲೋ. ಆದ್ರೆ ನಾನು ತುಂಬಾ ಒಳ್ಳೆಯವನು ಸರ್. ಒಳ್ಳೆಯವನಂತ ನಿನ್ಗೆ ನೀನೇ ಹೇಳ್ಕೊತಾ ಇದೀಯಾ? ಸರಿ ಬಿಡು. ಯಾರನ್ನಾದ್ರೂ ಲವ್ ಮಾಡಿದ್ಯಾ? ಏನ್ ಸರ್? ಯಾರನ್ನಾದ್ರೂ ಲವ್ ಮಾಡಿದ್ಯೇನಪ್ಪ ಅಂದೆ. ಸ್ಪೆಲ್ಲಿಂಗ್ ಏನ್ ಸರ್? ಏನ್ ಇನ್ನೋಸೆಂಟ್ ನಡ್ಕಂದ ಲೇ. ಲವ್, ಪ್ಯಾರಿಸ್, ಮೊಹಬ್ಬತ್ ಸರ್ ಅವೆಲ್ಲ ನಂಗೆ ಮಾಡಕ್ ಬರಲ್ಲ ಸರ್. ಯಾಕೆ ಬೇಕು ಸರ್ ಈ ಲವ್ ಗಿವು ಎಲ್ಲ? ಹರಿಕೃಷ್ಣ ಸಾಂಗಲ್ ಸ್ಟಾರ್ಟ್ ಆಗಿ ವಿಜಯ್ ಮಲ್ಯ ಬಾಟ್ಲಲ್ಲಿ ಎಂಡ್ ಆಗ್ಬಿಡುತ್ತೆ. ಮತ್ ಮದ್ವೆ ಆದ್ಮೇಲೆ ಏನಪ್ಪಾ ಮಾಡ್ತೀಯ? ಈ ಸಮಾಜನ ಚೇಂಜ್ ಮಾಡ್ತೀನಿ ಸರ್. ಮದ್ವೆ ಆದ್ಮೇಲೆ ಟಿವಿ ಚಾನಲ್ ಕೂಡ ಚೇಂಜ್ ಮಾಡಕ್ಕಾಗಲ್ಲ. ಹಂಗಾದ್ರೆ ಈ ಸಮಾಜಕ್ಕೆ 2 ಮಕ್ಕಳನ್ನ ಕೊಡ್ತೀನಿ ಸರ್. ನೋಡ್ ಕಲ್ತ್ಕೊಳ್ರಿ. ಕಾಲಿರೋರ್ ಸೈಕಲ್ ಓಡಿಸ್ತಾರೆ, ನಾವ್ಯಾಕೆ ಹೊಟ್ಟೆ ಹುರ್ಕೋಬೇಕು? ಸರ್ ನಿಮ್ ತಂಗಿ ನೋಡಕ್ ಸೇಮ್ ಹುಡುಗಿ ತರನೇ ಇದ್ರಲ್ಲ ಸರ್, ನಂಗೆ ಬಹಳ ಇಷ್ಟ ಆದ್ರು ಸರ್. ಅವಳು ನನ್ನ ತಂಗಿ ಅಲ್ಲ, ನನ್ನ ಪ್ರೀತಿಯ ಮಡದಿ. ನನ್ನ ತಂಗಿ ಒಳಗಡೆ ಇದ್ದಾಳೆ, ಕರಿತೀನಿ. ಕರೀರಿ ಸರ್. ತಂಗಿಯವಾ? ಅಣ್ಣಯ್ಯ ತಂಗಿ ನಿಂಗಿ. ಹೇಳಿ ಅಣ್ಣಯ್ಯ. ತಂಗಿ ನಿಂಗಿ. ಅಣ್ಣಯ್ಯ ಬವ್ವ ಬರಲ್ಲ ಅಣ್ಣಯ್ಯ. ಹುಡ್ಗ ಬಂದಿದ್ದಾನ ಬವ್ವ. ಏ ಬಾವಾ, ಸಾಂಗ್ ಹಾಕೋ ಗಂಟ ಎಂಟ್ರಿ ಕೊಡಲ್ಲ. ಅಯ್ಯ ಬಾರಮ್ಮ ನೀನು.
ಮುಖ ತೋರ್ಸವ ತೋರ್ಸವ ಬೇಡ ಸ್ವಲ್ಪ ತೋರ್ಸವ. ಅದು ನಮ್ ತಂಗಿ ತುಂಬಾ ಸುಂದರಿ ಅಲ್ವಾ, ಸ್ವಲ್ಪ ನಾಚಿಕೆ. ತೋರ್ಸವ. ಹೇಗಿದೆ ನಮ್ ತಂಗಿ ಫೇಸ್ ಕಟ್ಟು? ತಿರುಪೆ ಪಾತ್ರೆ ಇದ್ದಂಗಿದೆ. ಕ್ಯಾರೆಕ್ಟರ್ ಒಳ್ಳೇದು ಅಂತ ಕೇಳ್ಪಟ್ಟೆ ಸರ್. ಹುಡುಗಿ ಓಕೆ. ಓಕೆನಾ? ಓಕೆ ಸರ್. ತಂಗಿ ಹುಡುಗ ನಿಂಗ್ ಓಕೆ ಏನಮ್ಮ? ಸರ್ ಏನಿದು ವಾಂತಿ? ನಾನೇ ಡಿಸ್ಕೋ ಶಾಂತಿ ಅನ್ನ ಬಾಯ್ ಕಡೆ ಕೇಳ್ತೀನಿ. ತಂಗ್ಯವ ಏನವ ಇದೆಲ್ಲ? ಎಡು ಬಿಟ್ಟೆ ಅಣ್ಣಯ್ಯ. ಎಡು ಬಿದ್ರೆ ಬಾಯಲ್ಲಿ ರಕ್ತ ಬರ್ಬೇಕು, ಇದೇ ನಮ್ಮ ವಾಂತಿ. ಅಣ್ಣಯ್ಯ ನೀನ್ ಇಷ್ಟೊಂದು ಇನ್ನೋಸೆಂಟಾ? ನಾನು ಹೇಳಿದ್ದು ಆತರ ಎಡುಗ್ಬಿಟ್ಟೆ ಅಂತ. ನಿರಂಜನ್ ನಿರಂಜನ್ ನಿರಂಜನ್. ತಂಗ್ಯವ ನೀನು LKG ಹೋಗ್ತಿರ್ಬೇಕಾದ್ರೆ ಡಬಲ್ ಪ್ರಮೋಷನ್ ತಗೊಂಡು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋದೆ. ನಿನ್ನ ಅಣ್ಣ ಹೆಮ್ಮೆ ಪಟ್ಟ. ಎಂಟೇ ವಯಸ್ಸಲ್ಲಿ ಸೀರೆ ಉಟ್ಕೊಂಡು ಕಿಲ ಕಿಲ ನಗ್ತಾ ಪಟ ಪಟನೆ ಬಂದು ನನ್ನ ಎದುರು ನಿಂತ್ಕೊಂಡೆ. ನಿನ್ನ ಅಣ್ಣ ಹೆಮ್ಮೆ ಪಟ್ಟ. ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ಅಜ್ಜಿ ಪಾತ್ರ ಮಾಡಿ ಕಪ್ ಕೆತ್ಕೊಂಡು ನಾನು ಮುಂದೆ ಬಂದು ನಿಂತ್ಕೊಂಡೆ. ನಿನ್ನ ಅಣ್ಣ ಹೆಮ್ಮೆ ಪಟ್ಟ. ಆದ್ರೆ ಈಗ ಮದುವೆ ಮುಂಚೆ ತಾಯಿಯಾಗಿ ಬಂದು ನನ್ನ ಎದುರು ನಿಂತಿದ್ದೀಯಲ್ಲಮ್ಮ, ಏನಂತ ಹೆಮ್ಮೆ ಪಡ್ಲಮ್ಮ ನಾನು, ಏನಂತ ಹೆಮ್ಮೆ ಪಡ್ಲಿ? ಸಾರಿ ಸರ್. ಏನಂತ ಹೆಮ್ಮೆ ಪಡ್ಲಮ್ಮ ನಾನು, ಏನಂತ ಹೆಮ್ಮೆ ಪಡ್ಲಿ? ಇದೆಲ್ಲ ಹೇಗಾಯ್ತು? ಚಂದ್ರಪ್ರಭಾ ಚಂದ್ರಪ್ರಭಾ ಅಂತ ಇಬ್ರಾ? ಇಲ್ಲ ಒಬ್ರೇ. ಅಣ್ಣಯ್ಯ ನನ್ ಕಾಲೇಜ್ ಮೇಟ್ ಅಣ್ಣಯ್ಯ, ಚೂರು ಧಾರಾಳವಾಗಿದ್ಬಿಟ್ಟೆ ಅಣ್ಣಯ್ಯ. ನನ್ನ ತಂಗಿ ಕಾಲೇಜ್ಗೆ ಓದಕ್ ಹೋಗ್ತಾಳೆ ಅಂತ ನಾನು ಇಲ್ಲಿ ನಿರಾಳವಾಗಿದ್ರೆ ನೀನು ಧಾರಾಳವಾಗಿದ್ಬಿಟ್ಟೆ ತಂಗ್ಯವ್ವ. ಅಯ್ಯೋ ಪಾಪ. ಸಾರಿ. ನಾನ್ ಬದುಕಿರಲ್ಲಮ್ಮ, ನಾನ್ ಬದುಕಿರಲ್ಲ ಕಾಂಚನ, ನಾನ್ ಬದುಕಿರಲ್ಲ ಕಾಂಚನ, ನಾನ್ ಕಾಂಚನ. ಬೇಡ ಅಣ್ಣಯ್ಯ, ನೀನ್ ಈ ತರ ಮಾತಾಡ್ಬಾರ್ದು ಅಣ್ಣಯ್ಯ. ನನ್ನ ಆಯಸ್ಸು ನಿನಗೆ ಇರ್ಲಿ, ನೀನು 100 ವರ್ಷ ಚೆನ್ನಾಗಿರ್ಬೇಕು ಅಣ್ಣಯ್ಯ. ನಿನ್ನ ಆಯಸ್ ನನಗ್ಯಾಕಮ್ಮ, ಹಬ್ಬಬ್ಬ ಅಂದ್ರೆ 2 ವರ್ಷ ಬದುಕಿರ್ತೀಯ. ನೀನ್ ಹೇಳ್ಬೇಡಮ್ಮ, ನಿನ್ನ ವಾಮಿಟಿಗೆ ಕಾರಣ ಆದ ಡ್ಯಾಮಿಟ್ ಹತ್ರ ಹೋಗೋಣ ಬಾ. ಸ್ಕ್ರಿಪ್ಟ್ ಅಲ್ಲಿ ಎಕ್ಸಿಟ್ ಅಂತ ಬರ್ದಿದ್ದಾರೆ ಸರ್. ನನಗೆ ಹೋಗಕ್ ಇಷ್ಟ ಇಲ್ಲ. ಪ್ಲೀಸ್ ಸರ್, ನಿಮ್ ಜೊತೆನೆ ಇದ್ದು ಬಿಡ್ತೀನಿ ಸರ್. ಮಿಸ್ಟರ್ ಪಾಟೀಲ್, ನಿಮ್ಮ ಫ್ರಸ್ಟ್ರೇಷನ್, ನಿಮ್ಮ ನೋವು ನಂಗೆ ಅರ್ಥ ಆಗುತ್ತೆ ರೀ. ಒಂದ್ ತಿಳ್ಕೊಳ್ಳಿ, ಉದ್ದುದ್ದ ಡೈಲಾಗ್ ಹೇಳಿ ಇಂಪ್ರೂವೇಷನ್ ಮಾಡಿದ್ರೆ ಪಂಚ್ ಆಗಲ್ಲ ಪಾಟೀಲ್. ಶ್ರುತಿ ಮೇಡಮ್ ಒಂಚೂರ್ ನಗಿ ಮೇಡಮ್. ನಕ್ರು ಪಂಚ್ ಆಯ್ತಲ್ಲ ಸರ್? ಸಮಾಧಾನ ಆಯ್ತಾ ಸರ್? ಮಿಸ್ ಯು ಸರ್. ಮಿಸ್ ಯು ಟೂನಪ್ಪ. ಏಯ್, ನೆಕ್ಸ್ಟ್ ಕಿಟ್ಟಲ್ಲಿ ಮೀಟ್ ಆಗೋಣ. ಬನ್ನಿ ಹೋಗೋಣ. ಏ ಚಂದ್ರಪ್ರಭಾ, ಬಾರೋ ಆಚೆ. ಈ ದೇಶದ ವೀಕ್ನೆಸ್ ಇಂಗ್ಲಿಷ್ ಮ್ಯಾನ್. ಇಂಗ್ಲಿಷ್ ಒಂದು ಬಂದ್ರೆ ವೀರಭದ್ರಂಗೂ ಸಾಲ ಕೊಡ್ತಾರೆ, ಕೋಡೆಗೆ ಹೆಣ್ ಕೊಡ್ತಾರೆ, ಮಂಕು ದಿಣ್ಣೆಗಳಿಗೆ ಸ್ಕೂಲ್ನಲ್ಲಿ ಸೀಟ್ ಕೊಡ್ತಾರೆ. ಐ ಡೋಂಟ್ ಲೈಕ್ ಇಟ್. ಕಮ್ ಆನ್ ಟೆಲ್, ನನ್ನ ಮಗನನ್ನ ಹೆಸರಿಟ್ಟು ಕರೆಯವನು ಯಾವನೋ ನಾಯಿ. ನಿನ್ನ ಮಗ ನನ್ನ ತಂಗಿಗೆ ಉಮ್ಮ ಕೊಡ್ತಾನೆ ಅಂತ ಕರ್ಕೊಂಡೋಗಿ ಅಮ್ಮ ಮಾಡಿದಾನೆ ಗೊತ್ತಾ? ಕಮ್ ಟು ದ ಲಾಜಿಕ್ ಮ್ಯಾನ್, ಲಾಜಿಕ್. ತಾಳಿ ಇಲ್ದ ತಾಯಂಗಾದ್ಲು ಮ್ಯಾನ್, ಕಮ್ ಆನ್. ಗಾಡಿ ಓಡ್ಸಕ್ಕೆ ಪೆಟ್ರೋಲ್ ಇದ್ರೆ ಸಾಕು, ಡ್ಯಾಶ್ ಏನ್ ಬೇಕಿಲ್ಲ. ಯೋ ಇಡಿಯಟ್ ಫೆಲೋ, ಚಾಕ್ ಪೀಸ್ ತರ ಇರೋ ನನ್ನ ಮಗ ಎಲ್ಲಿ, ಬ್ಲಾಕ್ ಬೋರ್ಡ್ ತರ ನಿನ್ನ ತಂಗಿ ಎಲ್ಲಿ ಮ್ಯಾನ್? ಅದೇ ಚಾಕ್ ಪೀಸು ಈ ಬ್ಲಾಕ್ ಬೋರ್ಡ್ ಮೇಲೆ ತಾರಾಮಾರಿ ಅಕ್ಷರಗಳನ್ನ ಗೀಚಿದೆ. ಅದಕ್ಕೆ ಪ್ರೂಫ್ ಏನ್ ಮ್ಯಾನ್? ಕಮ್ ಆನ್, ಶೋ ಮೀ, ಶೋ. ಪ್ರೂಫಾ? Yes. ಅಲ್ಲಿ ಫ್ಲಾಶ್ ಬ್ಯಾಕ್ ನೋಡು.
ಲೇ ಮಾಡೋದೆಲ್ಲ ಮಾಡ್ಬಿಟ್ಟು ಗುಮ್ಮನ್ ತರ ನಿಂತಿದ್ಯೇನೋ. ಹಲೋ, ಸಹಜವಾಗಿ ಹೂವು ಸುಂದರವಾಗಿರುತ್ತೆ, ದುಂಬಿ ಅದನ್ನ ಹುಡ್ಕೊಂಡ್ ಬರುತ್ತೆ. ಆದ್ರೆ ಇಲ್ಲಿ ದುಂಬಿನೇ ಸುಂದರವಾಗಿದೆ, ಹೂವು ಅದನ್ನ ಹುಡ್ಕೊಂಡ್ ಬಂದಿದೆ ಅಷ್ಟೇ. ಅಯ್ಯೋ ಲೇ, ಐ ಮಿಸ್ ಯು ಅಂದಲ್ಲೋ. ಅಂದ್ರೆ ಎಲ್ಲಾದ್ರೂ ಕಳ್ದೋಗು ಅಂದಿದ್ದು. ನನಗೋಸ್ಕರ ಪ್ರಾಣ ಕೊಡ್ತೀನಿ ಅಂದಲ್ಲೋ. ಕೊಟ್ಟಿದ್ದೀನಲ್ಲ ಹೊಟ್ಟೆಲಿ. ನೋಡು, ನಾನ್ ಮಾಡಿರೋ ಕೆಲಸನ ಒಬ್ಬ ಬಡವ ಮಾಡಿದ್ರೆ ಮೋಸಗಾರ ಅಂತಾರೆ, ಅದನ್ನೇ ಒಬ್ಬ ಶ್ರೀಮಂತ ಮಾಡಿದ್ರೆ ರಸಿಕ ಅಂತಾರೆ. ಅದರಲ್ಲೂ ನಾನು ರಸಿಕ ರಾಜ ಕಣೆ. ನನ್ನ ಮೇಲೆ ಏನಾದ್ರೂ ಕಂಪ್ಲೇಂಟ್ ಕೊಟ್ಟೆ, ನೀನು ನಿಮ್ ಫ್ಯಾಮಿಲಿ ಒಳಗೋಗ್ಬೇಕಾಗತ್ತೆ. ಪರಿಹಾರ ಬೇಕಾದ್ರೆ ನಮ್ಮ ಪಾಪ್ಸನ್ ಕೇಳು, ಎಷ್ಟು ಬೇಕು ಯಾವುದೇ ಮೇಲೆ ಬಿಸಾಕ್ ಹೋಗ್ತಾ ಇರ್ತಾರೆ. ಕೇಳೋ ನಾಯಿ ಬೇಗ ಬೊಗಳು ಸಾಯಿ. ಹಂಗಾದ್ರೆ ನನ್ನ ತಂಗಿ ಗತಿ ಏನು? ನನ್ಗೇನ್ ಕೇಳ್ತೀಯ, ಯಾವ್ದಾರು ತಲೆ ಮಾಡ್ಸಂಗ್ ಕಟ್ಟೋಗ ಅವಾಗ. ಲೇ ಸಿಕ್ ಸಿಮ್ ಕಾರ್ಡ್ ಹಾಕೊಳ್ಳೋ GSM ಅಲ್ಲ ಕಣೋ ನನ್ನ ತಂಗಿ. ಒಂದೇ ಸಿಮ್ ಕಾರ್ಡ್ ಹಾಕೊಳ್ಳೋ CDMA ಮೊಬೈಲ್ ಇದ್ದಂಗೆ. ಯೋ ಬ್ಲಡಿ ಇಡಿಯಟ್ ಫೆಲೋ, ತಿರ್ಪೆ ಅನ್ನಕ್ಕೋ ಗತಿ ಇಲ್ದಾರ ತಿರ್ಬೋಕೆ ಫ್ಯಾಮಿಲಿ ನೀವೆಲ್ಲಿ? ಮನೆ ನಾಯಿಗೂ ಬಾಸ್ಮತಿ ರೈಸ್ ಅಲ್ಲಿ ಬಿರಿಯಾನಿ ಮಾಡಕ್ಕೋ ನಾವೆಲ್ಲಿ ನಾವೆಲ್ಲಿ? ನೋಡಕ್ ಬಾನಾಮತಿ ಮಾಡೋನಿದ್ದಂಗಿದ್ಯಾ ನೀನು? ಬಾಸುಮತಿ ರೈಸ್ ಅಲ್ಲಿ ನಾಯಿಗ್ ಬಿರಿಯಾನಿ ಮಾಡಿ ಹಾಕ್ತೀಯ, ನೋಡ್ಕೋತೀನೋ ನಿನ್ನ. ನೀನೇನ್ ನೋಡ್ಕೋತೀಯ? ಒಳ್ಳೆ ಮಾರ್ಕೆಟ್ ಅಲ್ಲಿ ಮಾರೋ ಸೀಗಡಿ ಮೀನ್ ತರ ಸೀದೋಗಿದ್ಯಾ. ಗೆಟ್ ಔಟ್ ಯೋ ಬ್ಲಡಿ ಇಡಿಯಟ್. ಕರೆಂಟ್ ವೈರ್ ಸಣ್ಣಗೆ ಇರುತ್ತೆ, ಆದ್ರೆ ಟಚ್ ಮಾಡಿ ನೋಡು. ಇವಾಗ ಹೆಂಗಿದ್ರು ಮನೇಲಿ ಕರೆಂಟ್ ಇಲ್ಲ, ಮುಟ್ ನೋಡ್ಲಾ? ಅಣ್ಣಯ್ಯ, ಇವನ್ಗಿಂತ ತಾತನಂತ ಸಂಬಂಧ ಉಟ್ಕೊಳ ಬಾ ಅಣ್ಣಯ್ಯ. ಇವಾಗಾದ್ರೂ ಗೊತ್ತಾಯ್ತಾನಮ್ಮ ನಿಂಗ್ ತಾತಾನೇ ಸಿಗೋದು ಅಂತ. ನೀನ್ ತಲೆ ಕೆಡ್ಸ್ಕೊಬೇಡಮ್ಮ. ಏಯ್, ದುಡ್ಡಿದೆ ಅಂತ ದುರಹಂಕಾರದಿಂದ ಹಾರಾಡ್ತಿದೀಯಲ್ಲ, ನೋಡ್ತಾ ಇರು. ನಿನ್ಕಿಂತ ಜಾಸ್ತಿ ದುಡ್ಡು ಸಂಪಾದನೆ ಮಾಡಿ ನಿನ್ಕಿಂತ ದೊಡ್ಡ ಶ್ರೀಮಂತ ಆಗಿ ನಿನ್ ಮುಂದೆನೆ ಬಂದ್ ನಿಂತ್ಕೊಂತೀನಿ. ಇದು ನಿನ್ನ ಸಂಪತ್ತಿಗೆ ನನ್ನ ಸವಾಲ್. Yo bloody idiot, don't kill my time. Get out, yo bloody idiot. Come dear my son. ಬನ್ನಿ ಕಾಂಚನ. ಇದ್ದಕ್ಕಿದ್ದಂಗೆ ಶ್ರೀಮಂತರಾಗೋದು ಹೇಗೆ ರೀ? ಸಿನಿಮಾದಲ್ಲಿ ನೋಡಿಲ್ವೇನೆ ನೀನು? ಒಂದೇ ಸಾಂಗಲ್ಲಿ ಶ್ರೀಮಂತ ಆಗ್ತಾರೆ. ಮೊದಲು ಸೈಕಲ್ ಅಲ್ಲಿ ಬರ್ತಾರೆ, ಆಮೇಲೆ ಸ್ಕೂಟರ್ ಅಲ್ಲಿ ಬರ್ತಾರೆ, ಆಮೇಲೆ ಕಾರ್ ಅಲ್ಲಿ ಬರ್ತಾರೆ. ಆದ್ರೆ ನಾವು ಶ್ರೀಮಂತರಾಗೋದು ಹೇಗೆ ರೀ? ಒಂದ್ ಸಾಂಗ್ ಹಾಕ್ರಪ್ಪ. ಏ ಚಂದ್ರಪ್ರಭಾ, ಚಂದ್ರಪ್ರಭಾ ಬಾರೋ ಆಚೆ. Yo idiot, again and again you wasting my time and you bloody fool. What is your problem, I say? ಏಯ್, ನಿನಗಿಂತ ಶ್ರೀಮಂತ ಆಗಿ ನಿನ್ ಮುಂದೆನೆ ಬಂದ್ ನಿಂತಿದ್ದೇನೆ ನೋಡು. ಬನ್ನಿ ಬೀಗ್ರೆ, ದುಡ್ಡೇನು ಇವತ್ ಬರುತ್ತೆ ನಾಳೆ ಹೋಗುತ್ತೆ, ಆದ್ರೆ ಸಂಬಂಧ ಮುಖ್ಯ. ಬನ್ನಿ ಮನೆ ಒಳಗೆ ಕೂತ್ಕೊಂಡು ಮದ್ವೆ ವಿಚಾರ ಮಾತಾಡೋಣ. ನಿನಗೆ ಕಿತ್ತೋದ್ ಸಂಬಂಧ ನನಗೆ ಬೇಡ. ಅಣ್ಣಯ್ಯ, ನನ್ಗೆ ನನ್ನ ಮಗುಗೆ ತಂದೆ ಅಂತ ಯಾರ ಹೆಸರು ಕೊಡೋದು ಅಣ್ಣಯ್ಯ? ನೀನ್ ತಲೆ ಕೆಡ್ಸ್ಕೊಬೇಡಮ್ಮ. ನಿಮ್ಮಂತವ್ರ ಪಾಳಿಗೆ ಆಶಾಕಿರಣವಾಗಿ ಒಬ್ಬ ಮಹಾನ್ ವ್ಯಕ್ತಿ ಇದ್ದಾನೆ. ಎಲ್ಲಿ? ಇಲ್ಲೇ ಇದ್ದಾನಮ್ಮ. ಯಾರಣ್ಣಯ್ಯ? ನಿರಂಜನ್ ದೇಶಪಾಂಡೆ. ಮಜಾ ಬಾ ಮಜಾ ಭಾರತ, ಮಜಾ ಬಾ ಮಜಾ ಭಾರತ, ಮಜಾ ಬಾ ಮಜಾ ಬಾ. ಏನ್ ಹೊಡಿತೀರಾ? ನೀನೇ ಬಾಯಲ್ಲೇ ಹೊಡೆದು ಬಿಟ್ಟಲ್ಲ ನನಗೆ. ಇನ್ನೇನು ಹೊಡೆಯೋದು ಹೊಡೆಸ್ಕೊಳ್ಳೋದು? ಯಾರು ಬರ್ದಿದ್ದು ಸ್ಕ್ರಿಪ್ಟ್? ಯಾರು ಬರ್ದಿದ್ದು? ವೆಂಕಟ್ ಸರ್. ವೆಂಕಟ್, ಕೇಳಕ್ಕೇನಿಲ್ಲ, ಹೇಳಕ್ಕೂ ಏನಿಲ್ಲ. ಸರ್, ಹೇಗೆ ಅನಿಸ್ತಾ ಇದೆ ಸರ್ ನಿರಂಜನ ರಹಸ್ಯ? ರಹಸ್ಯ ಏನಿದೆ ಎಲ್ಲ ಬಯಲಾಗಿ ಹೋಗಿದೆಯಲ್ಲ. ಮಹಾಭಾರತ ವೇದಿಕೆಯಲ್ಲಿ ಡಂಗೂರ ಬಡ್ಕೊಂಡು ಸಾರ್ಬಿಟ್ಟಿದ್ದಾರೆ. ಇನ್ನೇನಿದೆ ರಹಸ್ಯ? ಏನು ವೆಂಕಟ್ ಅಂತ ಕರೆದ್ರೆ ಆಮೇಲೆ ಏನು? ಅಭಿನಂದನೆ ಸರ್. ಅಭಿನಂದನೆನಾ? ಕರೆದು ಬಿಡಿ ಹಂಗಾರೆ. ಆಶಾಕಿರಣ ವೆಂಕಟ್, ಕಂಗ್ರ್ಯಾಲೇಷನ್. ನನಗೆ ಈ ಸ್ಕಿಟ್ಟಲ್ಲಿ ಒಂದು ಸಂದೇಶ ಇದೆ, ಜೊತೆಯಲ್ಲಿ ನೀವು ಬರವಣಿಗೆ ಶೈಲಿ ಇದೆಯಲ್ಲ, ಸ್ಕ್ರಿಪ್ಟ್ ಬರೆದಿರೋ ರೀತಿ ಇದೆಯಲ್ಲ, ಎಕ್ಸ್ಟ್ರಾಡಿನರಿ. ಅದು ತುಂಬಾ ಚೆನ್ನಾಗಿ ಬರೆದಿದ್ದೀರಾ. ಬಟ್ ನಿಮ್ ಬರವಣಿಗೆನ ಅವನು ಅದ್ಭುತವಾಗಿ ತಗೊಂಬಂದು ಪ್ರೆಸೆಂಟೇಶನ್ ಮಾಡ್ದ. ಥ್ಯಾಂಕ್ ಯು ಮಂಜಾ, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಮಾಡ್ದ. ಥ್ಯಾಂಕ್ ಯು. ನೀವೆಲ್ಲರೂ ಕೂಡ ಆಲ್ರೆಡಿ ಪ್ರೂವ್ ಮಾಡಿದಿರಿ. ಬಟ್ ಇಲ್ಲಿ ವಿಶೇಷವಾಗಿ ನನಗೆ
ಅವನು ಗಮನ ಸೆಳೆದ ಮಿಸ್ಟರ್, ನೀನೇ ಹೇಳ್ಬಿಡು ನಿಂಗರಾಜ. ನಿಂಗಿ. ಎನಿವೆ ಒಳ್ಳೆ ಎಂಟರ್ಟೈನ್ಮೆಂಟು, ಸ್ವಲ್ಪ ಸಣ್ಣ ಸಣ್ಣ ಪಾಲಿಶ್ ಮಾಡ್ಬೋದಾಗಿತ್ತು. ತುಂಬ ಚೆನ್ನಾಗಿದೆ. ಸೂಪರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಶ್ರುತಿ ಮ್ಯಾಮ್, ನಿಮಗೆ ಹೇಗೆ ಅನಿಸ್ತು? ಇಬ್ಬರನ್ನ ವಿಶೇಷವಾಗಿ ನಾನು ವೇದಿಕೆ ಮೇಲೆ ಕರೆಸಲೇಬೇಕು ಅಂತಿದ್ದೆ. ಒಬ್ರು ಡೈಲಾಗ್ ರೈಟರು, ಇನ್ನೊಬ್ರು ಸೆಟ್ ಪ್ರಾಪರ್ಟಿನ ನೋಡ್ಕೊಂಡಂಥವ್ರು. ಸಂತೋಷ್ ಪೂಜಾರಿ ಅಂಡ್ ರವಿ, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಯಾವುದೇ ಒಬ್ಬ ಆರ್ಟ್ ಡೈರೆಕ್ಟರ್ಗೆ ಒಂದು ಲಕ್ಷಾಂತರ ರೂಪಾಯಿ ಕೊಟ್ಟು ಎಷ್ಟು ಅದ್ಭುತವಾಗಿ ಸೆಟ್ ಆಗ್ತಾನೆ ಅಂತಲ್ಲ, ಇರುವ ಸಮಯದಲ್ಲಿ ಇರುವ ಒಂದು ಸಣ್ಣ ಅಮೌಂಟ್ನಲ್ಲಿ ಎಷ್ಟು ಕ್ರಿಯೇಟಿವ್ ಆಗಿ ಕೆಲಸ ಮಾಡ್ತಾನೆ ಅನ್ನೋದ್ರ ಮೇಲೆ ಒಂದು ಬುದ್ಧಿವಂತಿಕೆ ಇರೋದು. ನೀವು ಬ್ರಿಲಿಯಂಟಾಗಿ ವರ್ಕ್ ಮಾಡಿದ್ರಿ. ಇರೋ ಒಂದು ಸಣ್ಣದೊಂದು ಕಾರ್ಡ್ಬೋರ್ಡ್ನ ಅದು ಹಿಂದ್ಗಡೆ ಟರ್ನ್ ಮಾಡಿಕೊಂಡು ಅದನ್ನೊಂದು ಸ್ಕ್ರೀನಾಗಿ ಬೆಳೆಸಿದ್ದು, ಇಟ್ ವಾಸ್ ಬ್ರಿಲಿಯಂಟ್. ಆ್ಯಂಡ್ ಡೈಲಾಗ್ಸ್ ಅದ್ಭುತವಾಗಿತ್ತು. ಡೈಲಾಗ್ಸ್ ಇಡೀ ಈ ಸ್ಕಿಟ್ನ ಜೀವಾಳವೇ ಡೈಲಾಗು. ಅಂಥ ಪಾತ್ರಗಳಲ್ಲಿ ಏನು ಅಂಥ ವೇರಿಯೇಷನ್ಸ್ಗಳು ಇಲ್ಲದೆ ಹೋದರೂ ನಿಮ್ಮಿಬ್ಬರ ಕೋಆರ್ಡಿನೇಷನ್ ಇದೆಯಲ್ಲ, ಹ್ಯಾಸ್ ಎ ರೈಟರ್ ಆ್ಯಂಡ್ ಹ್ಯಾಸ್ ಅನ್ ಆ್ಯಕ್ಟರ್, ಇಟ್ ವಾಸ್ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್. ತುಂಬಾ ಚೆನ್ನಾಗಿತ್ತು. ಪಾಟೀಲ್ರೇ ಮೇಡಮ್, ನಿಮ್ಗಾದಂಥ ಬೇಜಾರು ನನಗೂ ಇದೆ. ಮುಂದಿನ ಸರಿ ಒಂದು ಒಳ್ಳೆಯ ಎಂಟ್ರಿ ನೀವು ಈ ಮಜಾ ಭಾರತದಲ್ಲಿ ತಗೊಳ್ಳಿ. ನೆಕ್ಸ್ಟ್ ಕಿರೀಟ ನಿಮಗೆ ಸಿಕ್ಲಿ, ಆ ಥರದ್ದೊಂದು ಪಾತ್ರ ನಿಮಗೆ ಸಿಕ್ಲಿ. ಒಬ್ರಲ್ಲ ಇಬ್ರಲ್ಲ, ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ. ಆರ್ಟ್ ಡೈರೆಕ್ಟರ್, ಸ್ಕ್ರಿಪ್ಟ್ ಡೈರೆಕ್ಟರ್, ಮೆಂಟರ್, ಎವ್ರಿಥಿಂಗ್ ವಾಸ್ ನೈಸ್, ಬ್ಯೂಟಿಫುಲ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಕವಿತಾ ಮೇಡಮ್. ಮಂಜು ಅಲ್ಲ ನಿಮ್ಮ ಹೆಸರು? ಎಸ್ ಮೇಡಮ್. ತುಂಬಾ ಚೆನ್ನಾಗಿ ಮಾಡಿದೆ. ಎಲ್ಲೋ ಒಂದ್ ಕಡೆ ಚಿಕ್ಕಣ್ಣ ನೆನಪಾಗ್ತಾ ಇತ್ತು ನಿಮ್ಮನ್ನ ನೋಡಿ. ಸೊ ಅವರು ಉಪೇಂದ್ರ ಅಫ್ಕೋರ್ಸ್ ತುಂಬಾ ಚೆನ್ನಾಗಿ ಮಾಡಿದ್ರಿ. ಮಹಿಳೆಯರಿಬ್ರು ಇವರು ಚೆನ್ನಾಗಿ ಮಾಡಿದ್ರು. ನಗು ತುಂಬಾ ಬಂತು. ನಾನು ನಗ್ತಾನೆ ಇದೆ ಕಂಟಿನ್ಯೂಸ್ ಆಗಿ. ಹ್ಯಾಟ್ಸ್ ಆಫ್ ಯು, ಫ್ಯಾಂಟಾಸ್ಟಿಕ್ ಜಾಬ್. ಥ್ಯಾಂಕ್ ಯು ಮ್ಯಾಮ್. ರೂಪಾ ಅವರೇ. ಉಪೇಂದ್ರ ಸರ್ದು ಅವ್ರನ್ನ ಇಮಿಟೇಟ್ ಮಾಡೋದು, ನಾವು ಎಲ್ಲ ಮನೇಲಿ ನಾವುಗಳು ಮಾಡಬೇಕು ಅಂತೇನೆ ನಾವು ನನ್ನ ಡೈಲಾಗ್ ಹೇಳ್ತಿರ್ತೀವಿ. ಬಟ್ ಅದು ಅಷ್ಟುದ್ದ ಹೇಳ್ಕೊಂಡು ಅದನ್ನೇ ಅವರನ್ನೇ ಮೈ ಮೇಲೆ ಬರ್ಸ್ಕೊಂಡಂಗೆ ಆ್ಯಕ್ಟ್ ಮಾಡೋದು ಸ್ವಲ್ಪ ಕಷ್ಟನೇ. ತುಂಬ ಚೆನ್ನಾಗಿತ್ತು, ಬ್ಯೂಟಿಫುಲ್. ಥ್ಯಾಂಕ್ ಯು. ನಿಜವಾಗ್ಲೂ ಅದ್ಭುತವಾದ ಸ್ಕಿಟ್ ನ ಕೊಟ್ಟಂತ ನಿಮ್ಮ ತಂಡಕ್ಕೆ ನನ್ನ ಕಡೆಯಿಂದ ಸ್ಪೆಷಲ್ ಆಗಿ ಏನು ಕೊಡಕ್ಕಾಗದೇ ಇದ್ರು ಅಪಾರವಾದ ಅಭಿಮಾನ ಗಳಿಸಿದ್ರ. ಅದೇ ಸಾಕು ನಿಮ್ಗೆ. ಜೋರಾಗಿ ಚಪ್ಪಾಳೆ. ಇನ್ನು ಏನ್ ಹೇಳಕ್ಕಿಲ್ಲ, ಹೊರಡ್ಬೋದು. ಬಟ್ ಎಲ್ಲ ಡೈರೆಕ್ಟರ್ಸ್ ಬಂದಾಗ ಒಂದು ಕ್ವಶನ್ ನಾನು ಕಾಮನ್ ಆಗಿ ಕೇಳ್ತಾ ಇರ್ತೀನಿ. ಸೊ ಇವತ್ತು ಲೇಡಿ ಡೈರೆಕ್ಟರ್ಸ್ ಬಂದಿದ್ದಾರೆ ಇಬ್ರು. ಮಜಾ ಭಾರತದ ಕಲಾವಿದ್ರನ್ನೆಲ್ಲ ನೋಡಿದ್ರೆ ನೀವು, ಅದು ಎಸ್ಪೆಷಲಿ ಇವ್ರುಗಳ ಪರ್ಫಾರ್ಮೆನ್ಸ್ ಇಷ್ಟ ಆಗಿದೆ. ಯಾರಿಗಾದ್ರೂ ಏನಾದ್ರು ಚಾನ್ಸ್ ಕೊಡ್ಬೇಕು ಅಂತ ಅನಿಸ್ತಾ ಇದೆಯಾ? ಯಾರಿಗೆ ಅಂತಲ್ಲ, ಅವರಲ್ಲೂ ಅಗಾಧವಾದ ಟ್ಯಾಲೆಂಟ್ ತುಂಬಿದೆ. ಒಬ್ಬೊಬ್ಬರಲ್ಲೂ ಅಷ್ಟಿರುತ್ತೆ. ಅವ್ರಿಗೊಂದು ಅವಕಾಶ ಅನ್ನೋದು ಬೇಕಾಗತ್ತೆ. ಖಂಡಿತ ನಾನು ಫಿಲಮ್ ಮಾಡಿದಾಗ ಮಾಡ್ತಿದ್ದೀನಿ. ಸೊ ಯಾರು ಬೇಕಾದರೂ ಅವ್ರಿಗೆ ಗೊತ್ತಿರ್ಲಿ ಗೊತ್ತಿಲ್ಲದೆ ಹೋಗ್ಲಿ, ಹೊಸದಾಗಿ ಬರೋರ್ಗೆಲ್ಲಾನು ನಾನು ಅವಕಾಶ ಕೊಡ್ಬೇಕು. ತುಂಬಾ ಇಷ್ಟ. ಕಾಣ್ತಾ ಇಲ್ವಾ ನಿಮ್ಗೆ ನಿರಂಜನ್ ಆಸ್ ಅ ಹೀರೋ? ಮ್ಯಾಮ್ ನಿಮಗೆ? ಖಂಡಿತ. ಯಾವಾಗ್ಲೂ ನಾವು ನೋಡ್ತಾ ಇರೋವಾಗ, ನಟನೆ ನೋಡ್ತಿರೋವಾಗ ಯಾರೋ ಒಬ್ರು 10 ಜನ ಮಾಡ್ತಿರೋ ಒಬ್ಬರು ನಿಲ್ತಾರೆ ನಮ್ಮ ಮನ್ಸಲ್ಲಿ. ಆ ತರ ಖಂಡಿತ ಮಂಜೂರು ನಿಂತಿದ್ದಾರೆ ಈಗ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಖುಷಿನಾ? ಸೊ ಖುಷಿಯಾಗಿ ಹೋಗಿ ಬನ್ನಿ. ಇವತ್ತು ನಿರಂಜನ್ ನಮ್ಮ ಸ್ಟೇಜ್ ಅಲ್ಲಿ 3 ಸೂಪರ್ ಡೂಪರ್ ತಂಡಗಳು ಪರ್ಫಾರ್ಮ್ ಮಾಡಿದ್ವು. ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ರು. ಆದ್ರೆ ಸೂಪರ್ ಪರ್ಫಾರ್ಮರ್ ಯಾರು? ಯಾರಿಗೆ ಕಿರೀಟ ಹೋಗುತ್ತೆ? ತುಂಬಾ ಬಡವ ಆದ್ರೆ ಕಲೆಯಲ್ಲಿ ತುಂಬಾ ಶ್ರೀಮಂತಿಕೆ ಇರುವಂತ ಒಬ್ಬ ವ್ಯಕ್ತಿನ ನಾವು ಆರಿಸಿದೀವಿ. ಅದು ಮಂಜು. ಮಂಜು. ಈ ಕಿರೀಟಕ್ಕೆ ನಾನಷ್ಟೇ ಕಾರಣ ಅಲ್ಲ, ನನ್ನ ಮಜಾ ಭಾರತ ಟೀಮು, ಕಲರ್ ಸೂಪರ್ ಚಾನಲು, ಅದೇ ರೀತಿಯಾಗಿ ನಂಗೆ ಸಪೋರ್ಟ್ ಮಾಡಿದ ಅಪ್ಪ ಅಮ್ಮ, ನಮ್ಮ ಕುಟುಂಬ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ನಟನೆಗೆ ಸಹಕಾರಿಯಾದ ಹುರಿದುಂಬಿಸಿದ ಎಲ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಇಷ್ಟದಾಗ ನಮ್ಮ ಜೊತೆ ಇದ್ದು ನಮ್ಮನ್ನೂ ರಂಜಿಸಿ, ಅವರು ತುಂಬಾ ನಕ್ಕು ನಲಿದು ನಾಟ್ಯವಾಡಿ ಬಹಳ ಮಜಾ ಮಾಡಿರುವಂತ ನಮ್ಮ ಬ್ಯೂಟಿಫುಲ್ ಗೆಸ್ಟ್ ಕವಿತಾ ಲಂಕೇಶ್ ಅವರು ಹಾಗೂ ರೂಪಾ ಅಯ್ಯರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎಸ್ ಕವಿತಾ ಅವರೇ, ನೀವು ಬಹಳಷ್ಟು ಕಾರ್ಯಕ್ರಮಗಳಿಗೆ ಹೋಗಿರ್ತೀರಾ, ಬಟ್ ನಮ್ಮ ಕಾರ್ಯಕ್ರಮ ಅಂದ್ರೆ ಮಜಾ ಭಾರತ ನಿಮ್ಗೆ ಎಷ್ಟು ಡಿಫ್ರೆಂಟ್ ಅನ್ನಿಸ್ತು? ಹೇಗೆ ಅನ್ನಿಸ್ತು? ತುಂಬಾ ಖುಷಿ ಕೊಡ್ತು, ಮಜಾ ಕೊಡ್ತು. ಎಸ್ಪೆಷಲಿ ಟ್ಯಾಲೆಂಟ್ ಇಷ್ಟೊಂದು ಜನ ಇದ್ದಾರೆ ಇಲ್ಲಿ ಅಂತ. ಹಾಗೆಯೇ ನಮಗೂ ಒಂದು ಅವಕಾಶ ಇದು. ನೆಕ್ಸ್ಟ್ ಇವ್ರನ್ನ ಯಾರು ನಾವು ಉಪಯೋಗಿಸ್ಕೋಬೇಕು, ಸಿನಿಮಾದಲ್ಲಿ ಹಾಕ್ಕೋಬೇಕು ಅಂದರೆ ನಮಗೊಂದು ಪ್ಲಾಟ್ಫಾರ್ಮ್ ಸಿಗ್ದಂಗೆ ಆಯ್ತು ಇಲ್ಲಿ ಅವ್ರಿಗೆಲ್ಲ.
ಖಂಡಿತ ಹಾಗೂ ಸರ್ ನಾರಾಯಣ್ ಸರ್ ಮೀಟ್ ಮಾಡಿದ್ದಾಯ್ತು ಅಥವಾ ಶ್ರುತಿ ಮ್ಯಾಮ್ ಮೀಟ್ ಮಾಡಿದ್ದು ತುಂಬ ಖುಷಿ ಕೊಡ್ತು. ಇಟ್ಸ್ ಅ ವಂಡರ್ಫುಲ್ ಪ್ರೋಗ್ರಾಮ್. ಐ ಹೋಪ್ 100 ಎಪಿಸೋಡ್ ಬರಲಿ ಅಂತ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ನಿಜವಾಗ್ಲೂ ಇಟ್ ಇಸ್ ವೆರಿ ಡಿಫ್ರೆಂಟ್. ತುಂಬ ಟ್ಯಾಲೆಂಟೆಡ್. ಮೊದಲು ಮಕ್ಕಳದ್ದು ನೋಡಿದ್ವಿ, ಆಮೇಲೆ ದೊಡ್ಡವ್ರದ್ದು ನೋಡಿದ್ವಿ. ಸೊ ಎಲ್ಲ ಡಿಫ್ರೆಂಟ್ ವೆರೈಟಿ ಆಫ್ ಆ್ಯಕ್ಟ್ ಇತ್ತು. ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು very nice. ಥ್ಯಾಂಕ್ ಯು ವೆರಿ ಮಚ್. ಊಟ ಆದಮೇಲೆ ಕೈ ತೊಳಿರಿ, ಸ್ನಾನ ಮಾಡುವಾಗ ಮೈ ತೊಳಿರಿ. ಕ್ಲೀನಿನೆಸ್ ಇಂಪಾರ್ಟೆಂಟು. ಅಷ್ಟೇ ಸರ್, ಆಯ್ತು ಸರ್, ಹೋಗ್ಬರ್ತೀನಿ ಸರ್. ಥ್ಯಾಂಕ್ ಯು. ಇನ್ನೇನು ಜಾಸ್ತಿ ಏನಿಲ್ಲ.